ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗವಾಗಿ ನಾವು ತಿಳ್ಕೊಂತ ಅಂಶ ಏನಂದ್ರೆ, ನಿನ್ನೆ ನಾವು ತಿಳ್ಕೊಂಡಿರೋದು ನಮ್ಮ ಜೀವನದಲ್ಲಿ ಯಾವುದೇ ಅಭ್ಯಾಸಗಳು, ಒಂದು ಅಭ್ಯಾಸ ಅನ್ನೋದು ನಾವು ಮಾಡ್ತಾ ಹೋದ್ರೆ ಖಂಡಿತವಾಗಿ ನಾವು ಸಾಧಿಸ್ಬೋದು. ಪ್ರತಿಯೊಂದಕ್ಕೂ ಅಭ್ಯಾಸ ಬೇಕು. ಜೀವನ ಸಂಪೂರ್ಣ ಆರೋಗ್ಯಕ್ಕಾಗಿ 7 ಅಭ್ಯಾಸಗಳು ತಿಳ್ಕೊಂತಾ ಇದ್ವಿ. ಮೊದಲನೇ ಅಭ್ಯಾಸ ಈಗ ಶುರು ಮಾಡಿದ್ವಿ. ಮೊದಲನೇ ಅಭ್ಯಾಸ ನಮ್ಮ ಒಳಗಡೆ ಅಂತರದ ಸ್ವಚ್ಛತೆ, ಅಂತರದ ಶುದ್ಧೀಕರಣ. ಸ್ನೇಹಿತರೆ, ಈ ಅಂತರದ ಶುದ್ಧೀಕರಣದಲ್ಲಿ ಅದರ ಭಾಗವಾಗಿ 2ನೇ ಭಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ವಿ. ಸ್ನೇಹಿತರೆ, ನಿನ್ನೆ ನಾವು ತಿಳ್ಕೊಂಡಿದ್ದು ಯಾವುದೇ ಹೆಲ್ತ್ ಅಂದ್ರೆ ಆರೋಗ್ಯ, ಸ್ವಚ್ಛದ ಆರೋಗ್ಯ, ಸಂಪೂರ್ಣ ಆರೋಗ್ಯ, ಸಮಗ್ರ ಆರೋಗ್ಯ ಸಾಧಿಸಬೇಕು ಅಂದ್ರೆ ಸಣ್ಣ 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 ಮಾರ್ಪುಗಳು, ಸಣ್ಣ ಸಣ್ಣ ಚೇಂಜಸ್ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅದು ಸಣ್ಣದೇ ಆಗಿರ್ಬೋದು, ಬಟ್ ನಿಮಗೆ ತುಂಬಾ ಸಹಾಯ ಆಗತ್ತೆ ಅಂತ ತಿಳ್ಕೊಂಡಿದ್ದು ನಿನ್ನೆ. ಆ ಸಣ್ಣದ ಬಹು ಸ್ವಲ್ಪವಾಗಿರ್ತದೆ, ನೋಡಕ್ಕೆ ಸೂಕ್ಷ್ಮವಾಗಿರುತ್ತೆ. ಆ ಸೂಕ್ಷ್ಮವಾಗಿರೋದ್ರಲ್ಲೇ ನಮಗೆ ಮೋಕ್ಷ ಕಾಣಿಸ್ತದೆ. ಅಷ್ಟು ದೊಡ್ಡ ಮಾರ್ಪು, ಅಷ್ಟು ದೊಡ್ಡ ಬದಲಾವಣೆ ನಮ್ಮ ಜೀವನದಲ್ಲಿ ತಂದುಕೊಡ್ತದೆ ಅಂತ ತಿಳ್ಕೊಬೇಕು ನಾವು. ಅದನ್ನೇ ನಿನ್ನೆ ನಾವು ಶುರು ಮಾಡಿರೋದು, ತಿಳ್ಕೊಂತ ಹೋಗಿರೋದು. ನಾವು ತಿನ್ನೋ ಆಹಾರ, ನಾವು ಸೇವನೆ ಮಾಡುವಂಥ ಆಹಾರ ಖಂಡಿತವಾಗಿ ಸಾಯಂಕಾಲ 6 ಗಂಟೆ ಇಲ್ಲಾಂದ್ರೆ 7 ಗಂಟೆಗೆ, ಕೊನೆಯದಾಗಿ 7 ಗಂಟೆಗೆ ನಾವು ಮುಕ್ತಾಯ ಮಾಡಬೇಕಾಗತ್ತೆ. ಪ್ರತಿ ದಿವಸ ಯಾವುದೇ ನಾವು ಆಹಾರ ತಿಂದರೆ, ಯಾವ ಆಹಾರ ತಿನ್ನಬೇಕು, ಯಾವ ಆಹಾರ ನಾವು ತಿನ್ನಬೇಕಾಗತ್ತೆ, ಅದನ್ನು ನಿನ್ನೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಆದರೆ ಇವತ್ತು ಮತ್ತೆ ಆ ಕಾರ್ಯಕ್ರಮ ಕೊನಸಾಗಿಸೋಣ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಖಂಡಿತವಾಗಿ 6 ಗಂಟೆಗೆ ನಮ್ಮ ಡಿನ್ನರ್ ಅಂದರೆ ರಾತ್ರಿ ವೇಳೆ ಆಹಾರ 6 ಗಂಟೆಗೆ ಮುಗಿಸ್ಬೇಕು. ಇಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಆಗ್ತಾ ಇಲ್ಲ, ನಿತ್ಯ ಜೀವನದಲ್ಲಿ ಸ್ವಲ್ಪ ಕಷ್ಟ ಇದೆ, ಸೊ ಅದು ಆ ಸಮಯಕ್ಕೆ ನಾವು ಮನೆ ಸೇರ್ಕೊಳಕ್ಕಾಗಲ್ಲ, ನಮ್ಗೆ ಅನುಕೂಲ ಅಂತಂದರೆ ನೀವು 7 ಗಂಟೆಗೆ ಮುಗಿಸ್ಬೇಕಾಗತ್ತೆ. ಕನಿಷ್ಠ ಪಕ್ಷ 7 ಗಂಟೆಗೆ ಮುಗಿಸ್ಬೇಕು. ನೀವು ಏನೇ ಡಿನ್ನರ್ ತಗೊಳ್ಳಿ, ಅಂದರೆ ಡಿನ್ನರ್ನು ನಮ್ಮ ಆರೋಗ್ಯದ ಅವಲಂಬಿಸಿಕೊಂಡು, ನಮ್ಮ ಆರೋಗ್ಯ ಹೇಗಿದೆ ಅಂತ ಅವಲಂಬಿಸಿಕೊಂಡು ಏನು ಡಿನ್ನರ್ ತಿನ್ನಬೇಕಾಗತ್ತೆ ಅದನ್ನು ನಾನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಕೂಲಂಕುಷವಾಗಿ, ಇಲ್ಲ ಸಂಕ್ಷಿಪ್ತವಾಗಿ ಎಷ್ಟಾದರೆ ಅಷ್ಟು ಸಾಧ್ಯವಾದ ನಿಮಗೆ ಮಾಹಿತಿ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಈ ವಿಶಿಷ್ಟತೆ ಅಂದರೆ, ಖಂಡಿತವಾಗಿ ನಾವು ಈ 6 ಗಂಟೆಗೆ 7 ಗಂಟೆಗೆ ಯಾಕೆ ಈ ಆಹಾರವನ್ನು ತಿನ್ನಬೇಕು ಅಂದರೆ, ಇಲ್ಲಿ ಪ್ರಧಾನವಾಗಿ ನಾವು ಏನೇ ಆಹಾರ ತಿಂದ್ರೂ ಪಚನವಾಗುವಂಥ ಆ ಪಚನವಾಗುವ ವಿಧಾನ ಅಂದರೆ, ಆ ಚಯಾಪಚರ್ಯಗಳಾಗ್ಬೋದು, ಆ ಜೀರ್ಣಕ್ರಿಯೆ ಇದೆಯಲ್ಲ, ಆ ಜೀರ್ಣಕ್ರಿಯೆ ನೇರವಾಗಿ ಸ್ನೇಹಿತರೆ ಸೂರ್ಯನಿಗೆ ಸಂಬಂಧ. ಅದು ಜೀರ್ಣಕ್ರಿಯೆ, ನಮ್ಮ ಒಳಗಡೆ ಆಗ್ತಾ ಜೀರ್ಣಕ್ರಿಯೆ ಸೂರ್ಯನಿಗೆ ಸಂಬಂಧ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಜೀರ್ಣ ಆಗ್ಬೇಕಂದ್ರೆ ಖಂಡಿತವಾಗಿ ಏನಾಗುತ್ತೆ, ನಮ್ಮ ಆಹಾರ ಒಂದು ಸರಿ ಜೀರ್ಣಕೋಶದಲ್ಲಿ ಎಂಟರ್ ಆಗಿದ ಮೇಲೆ ಸ್ನೇಹಿತರೆ, ಅಲ್ಲಿ ಜೀರ್ಣಕೋಶದಲ್ಲಿ ಏನಿರುತ್ತೆ ಅಂದ್ರೆ, ಒಂದು ಈ ಡೈಜೆಸ್ಟಿವ್ ಫೈರ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಅಗ್ನಿ, ಜೀರ್ಣದ ಅಗ್ನಿ ಅಂಶ ಇರುತ್ತೆ ಅಲ್ಲಿ, ಜೀರ್ಣದ ಅಗ್ನಿ ಅಂಶ. ಚರಕ ಸಂಹಿತ, ಆಯುರ್ವೇದ ಭಾಗವಾಗಿರುವಂತ ಚರಕ ಸಂಹಿತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇದಕ್ಕೂ ಪ್ರಧಾನವಾಗಿ ಚರಕ ಸಂಹಿತೆಯಲ್ಲಿ ಇರುವಂಥದ್ದು ಈ ಅಗ್ನಿ ಅಂಶ ಏನಿದೆಯೋ ಅದನ್ನು ಜಠರಾಗ್ನಿ ಅಂತ ಹೇಳ್ತಾರೆ. ಜಠರಾಗ್ನಿ ಅದರ ಅರ್ಥ ಅಂದ್ರೆ, ಜಠರ ಅಂದ್ರೆ ಹೊಟ್ಟೆ ಅಂತ ಅರ್ಥ, ಅಂದ್ರೆ ನಮ್ಮ ಸ್ಟಮಕ್. ಜಠರ ಅಂದ್ರೆ ಜಠರ, ಅಗ್ನಿ ಅಂದ್ರೆ ಫೈರ್, ಅಗ್ನಿ ಅಂಶ. ಓಕೆ, ಈ ರೀತಿಯಲ್ಲಿ ಈ ಜಠರಾಗ್ನಿ ಅನ್ನೋದು ಇದೆಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಈ ಜಠರಾಗ್ನಿ ಇಲ್ಲ ಅಂದ್ರೆ ಏನಾಗತ್ತೆ, ನಾವು ತಿಂದಿರೋ ಆಹಾರ ಪಚನವಾಗಲ್ಲ ಅಂದ್ರೆ, ಆ ತಿಂದಿರೋ ಆಹಾರ, ನಾವು ಏನೇ ಆಹಾರ ಘನಪದಾರ್ಥ ತಗೋತೀವಲ್ಲ, ಅದನ್ನು ಸಣ್ಣ ಪರಿಣಾಮದಲ್ಲಿ ಅದು ಬ್ರೇಕ್ ಡೌನ್ ಆಗ್ತಾ ಹೋಗ್ತದೆ. ಅಂದ್ರೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಆಗಿ ವಿಭಜನೆ ಆಗ್ತಾ ಹೋಗ್ತದೆ. ಆ ರೀತಿಯಲ್ಲಿ ಅದು ಏನಾಗುತ್ತೆ, ಅದು ಜೀರ್ಣ ಆಗ್ತಾ ಹೋಗ್ತದೆ ಆ ರೀತಿಯಲ್ಲಿ. ಸೊ ಅದಕ್ಕೆ ಬೇಕಾಗಿರೋದು, ನಮ್ಮ ಒಳಗಡೆ ಈ ನಮ್ಮ ಹೊಟ್ಟೆ ಒಳಗಡೆ ಈ ಜಠರಾಗ್ನಿ ಅನ್ನೋದು ಹೆಚ್ಚಾಗಿರ್ಬೇಕು. ಆ ಸಮಯದಲ್ಲಿ ನಾವು ಏನೇ ಆಹಾರ ತಿಂದ್ರೆ ಅದು ಚೆನ್ನಾಗಿ ಪಚನ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಸೂರ್ಯನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇರ್ತಾನೆ. ಓಕೆ, 6 ಗಂಟೆಗೆ ಸೂರ್ಯಾಸ್ತಮಯ, 6 ಗಂಟೆಗೆ ಸೂರ್ಯ ಉದಯ ಆಗತ್ತೆ ಅಲ್ವಾ, ಸನ್ರೈಸ್ ಸನ್ಸೆಟ್. ಈ ಮಧ್ಯದಲ್ಲಿ ಅಂದ್ರೆ ಒಂದು ಮಧ್ಯಾಹ್ನ ವೇಳೆ ಏನಾಗತ್ತೆ, ಸೊ ಈ ಜಠರಾಗ್ನಿ ಹೆಚ್ಚಾಗಿರುತ್ತೆ ನಮ್ಮ ಹೊಟ್ಟೆ ಒಳಗಡೆ.
ಅದಕ್ಕೆ ನಾವು ಹೇಳ್ತೀವಲ್ಲ, ನಿಮ್ಮ ಲಂಚ್ ಇದೆಯಲ್ಲ, ಮಧ್ಯಾಹ್ನ ಭೋಜನ. ಈ ಮಧ್ಯಾಹ್ನ ಭೋಜನ ಹೇಳ್ಬೇಕಂದ್ರೆ ಸ್ವಲ್ಪ ವಿಸ್ತಾರವಾಗಿರ್ಬೋದು, ಇಲ್ಲಾಂದ್ರೆ ಬಲವಾಗಿರ್ಬೋದು, ಸ್ಟ್ರಾಂಗ್ ಫುಡ್ ಇರ್ಬೋದು. ಯಾವುದೇ ಒಂದು ನಾವು ಧಾನ್ಯದ ಊಟ ತಗೋತೀವಿ ಅಂದ್ರೆ, ಧಾನ್ಯದ ಊಟ ಧಾನ್ಯದ ಊಟ ಇಲ್ಲಾಂದ್ರೆ ರೋಟಿ ಸಬ್ಜಿ, ಇಂಥ ಊಟ ಏನೇ ತಿನ್ಬೇಕಂದ್ರೂ ಮಧ್ಯಾಹ್ನ ಇಸ್ ಅ ಬೆಸ್ಟ್ ಟೈಮ್. ಓಕೆ, ಅಂದ್ರೆ ಮಧ್ಯಾಹ್ನ ಭೋಜನ ಆ ರೀತಿಯಲ್ಲಿ ಸ್ಟ್ರಾಂಗ್ ಆಗಿರ್ಬೋದು ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಆ ಸಮಯದಲ್ಲಿ ನಿಮ್ಮ ಜಠರಾಗ್ನಿ ಹೆಚ್ಚಾಗಿರತ್ತೆ, ನಿಮ್ಮ ಹೊಟ್ಟೆದಲ್ಲಿ ಜಠರಾಗ್ನಿ ತುಂಬಾ ಹೆಚ್ಚಾಗಿರತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಬೆಳಗ್ಗೆ ತಿಂದಿರೋ ಆಹಾರ ಮತ್ತೆ ರಾತ್ರಿ ವೇಳೆ ತಿಂದಿರೋ ಆಹಾರ ತುಂಬಾ ಲೈಟ್ ಆಗಿರ್ಬೇಕಂತ ನಾವು ಹೇಳ್ತಾ ಇದ್ವಿ. ಅದನ್ನು ರಾತ್ರಿ ಯಾಕೆ ನಾವು 6 ಗಂಟೆಗೆ 7 ಗಂಟೆಗೆ ಮುಗಿಸ್ಬೇಕಂತ ಹೇಳ್ತೀವಿ ಅಂದ್ರೆ, 6 ಗಂಟೆಗೆ, ಪ್ರಧಾನವಾಗಿ 6 ಗಂಟೆಗೆಲ್ಲ ಈ ಸೂರ್ಯನ ಅಸ್ತಮಯ ಆಗತ್ತೆ, ಆವಾಗ ಜಠರಾಗ್ನಿ ಕಡಿಮೆ ಆಗ್ತಾ ಹೋಗ್ತದೆ. ನೀವು 6 ಗಂಟೆಯಿಂದ 6 ಗಂಟೆ 7 ಗಂಟೆ ಮೇಲೆ ಏನೇ ತಿಂದ್ರೂ ಅದೆಲ್ಲ ವಿಷವಾಗಿ ಆಗುತ್ತೆ ಸ್ನೇಹಿತರೆ. ಅದೆಲ್ಲ ವಿಷ ಅಂತ ಹೇಳ್ತೀವಿ ನಾವು. ಅದೊಂದು ಪಾಯ್ಸನ್ ತರ ಅದು ಪರಿವರ್ತನೆಗೊಳಿಸ್ಕೊತದೆ ನಮ್ಮ ದೇಹದಲ್ಲಿ ಹೊರಗಡೆ ಹೋದ್ಮೇಲೆ. ಯಾಕಂದ್ರೆ ಅದೆಲ್ಲ ವ್ಯರ್ಥ ಪದಾರ್ಥ. ನಾವು ಏನೇ ತಿಂದ್ರೂ ಏನಾಗುತ್ತೆ ಗೊತ್ತಾ, ಆ ಸಮಯದಲ್ಲಿ ಈಗ 80 ಗಂಟೆ, 8 ಗಂಟೆ 9 ಗಂಟೆ ತಿಳ್ಕೊಳ್ಳಿ, 8 ಗಂಟೆ 9 ಗಂಟೆ ಆ ರೀತಿಯಲ್ಲಿ ನಾವು ಆಹಾರ ಸೇವನೆ ಮಾಡ್ತಾ ಹೋದ್ರೆ, 10 ಗಂಟೆ ಏನೇ ಆಹಾರ ಸೇವನೆ 7 ಗಂಟೆ ದಾಟಿದ ಮೇಲೆ ಮಾಡ್ತಾ ಹೋದ್ರೆ ಅದು ಇಡೀ ನೈಟ್ ಎಲ್ಲ ಡೈಜೆಷನ್ ಆಗ್ತಾನೆ ಇರ್ತದೆ. ನೋಡ್ಕೊಳ್ಳಿ, ಇಡೀ ನೈಟ್ ಎಲ್ಲ ಡೈಜೆಷನ್ ಆಗ್ತಾ ಇರ್ತದೆ. ಎಷ್ಟುವರೆಗೆ ಅಂದ್ರೆ ಹೇಳ್ಬೇಕಂದ್ರೆ ಡೈಜೆಷನ್ ಅಷ್ಟೇ ಸ್ನೇಹಿತರೆ. ನೀವು ಜೀರ್ಣಕ್ರಿಯೆನೂ ಏನಾಗುತ್ತೆ ಗೊತ್ತಾ, ಈ ಜಠರಾಗ್ನಿ ಬಲವಾಗಿಲ್ಲ, ಸೂರ್ಯನಿಲ್ಲ, ಅವಾಗ ಡೈಜೆಷನ್ ಸಮೇತ ಏನಾಗುತ್ತೆ ಅಂದ್ರೆ 2 ಗಂಟೆಯಲ್ಲಿ ಆಗೋ ಡೈಜೆಷನ್ 6 ಗಂಟೆ ತಗೊಂತದೆ. ಅಂದ್ರೆ ಪ್ರಧಾನವಾಗಿ ನಾವು 7 ಗಂಟೆಗೆ ನಾವು ಡೈಜೆಷನ್ ಮಾಡಿಕೊಂಡ್ರೆ, 7 ಗಂಟೆ ಆಹಾರ ತಿಂದ್ರೆ ಏನಾಗುತ್ತೆ, ಒಂದು 7 ಗಂಟೆದಿಂದ ಪ್ರಧಾನವಾಗಿ ಒಂದು 8 ಗಂಟೆ 9 ಗಂಟೆ ಆಗಿದೆ ಅಂತ ಇಟ್ಕೊಳ್ಳಿ ಜೀರ್ಣ ಆಗಕ್ಕೆ. ಅವಾಗ ಸರಿಯಾದ ರೀತಿಯಲ್ಲಿ ನೋಡಿದ್ರೆ ಒಂದು 3 ಗಂಟೆಗೆ ಆ ಸಮಯಕ್ಕೆಲ್ಲ ಪೂರ್ತಿ ಜೀರ್ಣವಾಗಿ ಅದು ವಿಸರ್ಜನೆ ಕ್ರಿಯೆಗೆ ಹೋಗಿರ್ತದೆ. ಆ ರೀತಿಯಲ್ಲಿ ಆಗ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಜೀರ್ಣ ಆಗಕ್ಕೆ 3 ಗಂಟೆ ಅಂತ ಇಟ್ಕೊಳ್ಳಿ, 7 ಗಂಟೆಯಿಂದ 10 ಗಂಟೆ. ಅದಾದ್ಮೇಲೆ ಮತ್ತೆ ವಿಸರ್ಜನೆ ಅಂದ್ರೆ ಅದು ಪೂರ್ತಿಯಾಗಿ ವ್ಯರ್ಥ ಎಲ್ಲನೂ ಈ ವಿಸರ್ಜನೆ ಕಡೆ ಹೋಗ್ಬೇಕಾಗತ್ತೆ, ದೊಡ್ಡ ಕರ್ಲಿಗೂ ಹೋಗ್ಬೇಕಾಗತ್ತೆ, ಅಲ್ಲಿಂದ ವಿಸರ್ಜನೆ ಆಗೋದು. ಈ ರೀತಿಯಲ್ಲಿ ನೋಡ್ತಾ ಇದ್ರೆ ನಮಗೆ 3 ಗಂಟೆಗೆಲ್ಲ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆಲ್ಲ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಇರ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸೊ ನಾವು ತಿನ್ನೋಂಥ ಆಹಾರ ಖಂಡಿತವಾಗಿ ಈ ರೀತಿಯಲ್ಲಿ ಇದ್ರೇನೆ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ. ಯಾವುದು ನೈಟ್ ತಿನ್ನೋ ಆಹಾರ ಹೆವಿ ಡಿನ್ನರ್ ಇರಬಾರ್ದು. ಅಂದ್ರೆ ನಾವು ನೈಟ್ ತಿನ್ನೋ ಆಹಾರ ಹೇಗಿರ್ಬೇಕಂದ್ರೆ ಖಂಡಿತವಾಗಿ ಈಸಿಯಾಗಿ ಜೀರ್ಣ ಆಗುವಂತ ಆಹಾರ ಇರಬೇಕು. ಅದಕ್ಕೂ ಸ್ವಲ್ಪ ಪದ್ಧತಿಗಳಿದೆ, ಅವು ಹೇಳ್ತೀವಿ, ದಯವಿಟ್ಟು ಅದು ಪಾಲನೆ ಮಾಡಿ. ಸೊ ಈ ರೀತಿಯಲ್ಲಿ ಈ ತಿಂದಿರೋ ಆಹಾರ ಖಂಡಿತವಾಗಿ ಸರಿಯಾದ ರೀತಿಯಲ್ಲಿ ಅದು ಜೀರ್ಣ ಆಗಿದ್ರೆ ನಮ್ಮ ಒಳಗಡೆ ಅಜೀರ್ಣವಾಗಿ ಏನಿರಲ್ಲ, ಅನ್ಡೈಜೆಸ್ಟೆಡ್ ಫುಡ್ ಯಾವುದು ಕಾಣಿಸಲ್ಲ. ಅದನ್ನ ವೇಸ್ಟ್ ಅಂತ ಹೇಳ್ತೀವಲ್ಲ, ಈ ವೇಸ್ಟ್ ಅನ್ನೋದು ಒಳಗಡೆ ಕಾಣಿಸಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ಈ ರೀತಿಯಲ್ಲಿ ನಾವು ಈ ಆಹಾರವನ್ನು 6 ಗಂಟೆ 7 ಗಂಟೆಗೆಲ್ಲ ಮುಗಿಸ್ಬೇಕು. ಮುಗಿಸಿದ್ರೆ ನಮ್ಗೆ ಯಾವುದು ವ್ಯರ್ಥ ಪದಾರ್ಥ ಹೆಚ್ಚು ಉತ್ಪನ್ನ ಆಗಲ್ಲ, ಅನ್ಡೈಜೆಸ್ಟೆಡ್ ಫುಡ್ ಯಾವುದು ಆಗಲ್ಲ. ಈಗಾಗಲೇ ಹೇಳ್ಕೊಂತ ಬಂದ್ವಿ, ಅನ್ಡೈಜೆಸ್ಟೆಡ್ ಫುಡ್ ಹೆಚ್ಚಾಗ್ತಾ ಹೋದ್ರೆ ನಿಮ್ಮ ಜೀರ್ಣಾಶಯದಲ್ಲಿ ಏನೇನು ನಷ್ಟಗಳಿದೆ ಅಂತ ನಾನು ನಿನ್ನೆ ಹೇಳ್ತಾ ಬಂದಿದ್ದೀನಿ. ಖಂಡಿತವಾಗಿ ಆ ಅನ್ಡೈಜೆಸ್ಟೆಡ್ ಅಜೀರ್ಣ ಆಗಿರುವಂತ ಆಹಾರವೇ ವ್ಯರ್ಥ ಪದಾರ್ಥ. ಅದೇ ನಿಧಾನವಾಗಿ ಸಣ್ಣ ಕಲ್ಲು ಒಳಗಡೆ ಗೋಡೆಗಳಿಗೆ ಅಂಟ್ಕೊಂಡು ಅದು ಮತ್ತೆ ಹೋಗಿ ಅಲ್ಲಿಂದ ಬ್ಯಾಕ್ಟೀರಿಯಾ ಉತ್ಪನ್ನ ಆಗಿ ಅದನ್ನು ಆ ಟಾಕ್ಸಿನ್ಸ್ ಎಲ್ಲ ರಕ್ತ ಒಳಗಡೆ ಸಂಗ್ರಹಣ ಆಗಿ ರಕ್ತದಿಂದ ಎಲ್ಲಾ ಜೀವಕೋಶಗಳು ಹೋಗಿ ಎಲ್ಲಾ ಜೀವಕೋಶಗಳು ಹೋಗಿದ್ದ ತಕ್ಷಣವೇ ಡಿಫರೆಂಟ್ ಅಂದ್ರೆ ವಿಧಗಳ ಆರ್ಗಾನ್ಸ್ ಏನಿದೆಯೋ, ಅವಯವಗಳೇನಿದೆಯೋ ಆ ಅವಯವಕ್ಕೆ ಸಂಬಂಧಿತ ಅನಾರೋಗ್ಯ ಉಂಟಾಗ್ತದೆ. ಅದು ಯಾವುದೇ ಇರ್ಬೋದು, ಕ್ಯಾನ್ಸರ್ ಆಗ್ಬೋದು, ಆ ಅವಯವ ಸರಿಯಾಗಿ ಕೆಲಸ ಮಾಡ್ತಾ ಇರ್ಬೋದು, ಪ್ರತಿ ವ್ಯಾಧಿಗಳ ಹೆಸರು ಏನೇ ಇರಲಿ, ಕೊನೆಯದಾಗಿ ಅಂದ್ರೆ ಮೊದಲನೇದಾಗಿ ಇದು ಕಾರಣ ಏನಂತಂದ್ರೆ ಈ ಜೀವಕೋಶಗಳಿಗೆ ಆ ಜೀವಕೋಶಗಳು ಹೊಂದಿರುವಂತ ಈ ಹೆಚ್ಚು ಟಾಕ್ಸಿನ್ಸ್ಗಳು, ಹೆಚ್ಚು ವ್ಯರ್ಥ ಪದಾರ್ಥಗಳು, ಹೆಚ್ಚು ವ್ಯರ್ಥ ಪದಾರ್ಥಗಳು, ಈ ವಿಷ ಪದಾರ್ಥಗಳು, ಟಾಕ್ಸಿನ್ಸ್ ಅಲ್ಲಿ ಸೇರ್ಕೊಂಡಿದೆ. ಅದಕ್ಕೆ ಆ ಅಂಗ ಅವಯವದ ಆರೋಗ್ಯ ಉಂಟಾಗ್ತದೆ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಈ ರೀತಿಯಲ್ಲಿ. ಸೊ ಸ್ನೇಹಿತರೆ ಯಾವಾಗಲೂ ಅಷ್ಟೇ, ನಾವು ನಿಧಾನವಾಗಿ ಅಂದ್ರೆ ಲೇಟ್ ಆಗಿ ತಿಂದು ಲೇಟ್ ಆಗಿ ನಿದ್ದೆ ಮಾಡೋದು ಇದೆಲ್ಲ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಮ್ಮ ದೇಹ ಅಂದ್ರೆ ಲೇಟ್ ಆಗಿ ತಿಂದಿವಿ ಅಂತ ಇಟ್ಕೊಳ್ಳಿ, ಒಂದು 9 10 ಮತ್ತೆ ಲೇಟ್ ಆಗಿ ನಿದ್ದೆ ಮಾಡೋದು, ಇದೆಲ್ಲ ಈ ತರ ಮಾಡ್ತಾ ಹೋದ್ರೇನೆ ನಮ್ಮ ದೇಹ ಒಳಗಡೆ ಈ ಮಾಲಿನ್ಯ ಪದಾರ್ಥಗಳು, ಈ ವಿಷ ಪದಾರ್ಥಗಳು ಹೆಚ್ಚಾಗ್ತಾ ಹೋಗ್ತದೆ. ಆದ್ರೆ ಈಗ ನೋಡ್ಕೊಳ್ಳಿ,
ನಾವು ಈ ದಿನ ಆಹಾರ ಟೈಮು ಅಂದ್ರೆ ಡಿನ್ನರ್ ಟೈಮ್, ರಾತ್ರಿ ವೇಳೆ ಟೈಮು ನಾವು ಸ್ವಲ್ಪ ಚೇಂಜ್ ಮಾಡಿದ್ರೆ ಯಾವ ರೀತಿಯಲ್ಲಿ ಒಳ್ಳೆ ಪರಿಣಾಮ ಆಗತ್ತೆ ಅದನ್ನು ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ನೋಡಿ, ಸೊ ಈಗ ಡಿನ್ನರ್ ಅನ್ನೋದು ನಾವು 10 ಗಂಟೆ ತಿಂದ್ವಿ ಅಂತ ಇಟ್ಕೊಳ್ಳಿ. 10 ಗಂಟೆಗೆ ಡಿನ್ನರು ಅಂದ್ರೆ ರಾತ್ರಿ ಊಟ, ರಾತ್ರಿ ಭೋಜನ 10 ಗಂಟೆ ತಿಂದಂತೆ ಇಟ್ಕೊಳ್ಳಿ. ಮತ್ತೆ ಬ್ರೇಕ್ಫಾಸ್ಟು ಮಾರನೇ ದಿವಸ 9 ಗಂಟೆ ತಿಂದಂತೆ ಇಟ್ಕೊಳ್ಳಿ. ಈಗ ಏನಾಗುತ್ತೆ ಗೊತ್ತಾ, 10 ಗಂಟೆಯಿಂದ ಸುಮಾರು ಸುಮಾರು 10 ಗಂಟೆಗೆ ನಾವು ಆಹಾರ ತಿಂದ್ರೆ ನೈಟು ಸುಮಾರು 9 ಗಂಟೆ ಕಾಲ ಆಗತ್ತೆ ಅದು ಜೀರ್ಣ ಆಗಿ, ಅದೇ ಪಚನ ಆಗಿ, ಆ ವ್ಯರ್ಥ ಪದಾರ್ಥ ತೊಲಗಿಸಕ್ಕೆ ದೇಹಕ್ಕೆ ಬೇಕಾಗಿರೋದು 9 ಗಂಟೆ ಸಮಯ ಆಗುತ್ತೆ. ಆ 9 ಗಂಟೆ ಅಂದ್ರೆ ಏನಾಗುತ್ತೆ ಗೊತ್ತಾ, ಅದು ನೇರವಾಗಿ ಬೆಳಗ್ಗೆ 7 o'clock ಆಗಿರ್ತದೆ. ನೋಡಿ, ಮಾರನೇ ದಿವಸ ಎಷ್ಟಾಗಿರ್ತದೆ, 10 ಗಂಟೆಯಿಂದ 9 ಗಂಟೆ ತಗೊಳ್ಳಿ, ಅವಾಗ ಮಾರನೇ ದಿವಸ 7 ಗಂಟೆ ಆಗಿರ್ತದೆ. ಅಂದ್ರೆ ಅಲ್ಲಿ 7 ಗಂಟೆಗೆ ಆಗಿದೆ ಅಂದ್ರೆ ಅಷ್ಟುವರೆಗೂ ಏನಾಗಿರ್ತದೆ, ಡೈಜೆಷನ್, ಈ ಪ್ರಾಸೆಸ್ ಡೈಜೆಷನ್ ಆಗ್ಬೋದು, ಅದೇ ಜೀರ್ಣಕ್ರಿಯೆ ಆಗ್ಬೋದು, ಮತ್ತೆ ಸ್ವಲ್ಪ ಈ ಯಾವುದೇ ಜೀರ್ಣಕ್ರಿಯೆನೇ ಪ್ರಧಾನವಾಗಿ ಆಗ್ತಾ ಇರ್ತದೆ. ವಿಸರ್ಜನೆ ಅಂತೂ ಏನು ಆಗಲ್ಲ, ಅಷ್ಟು ವಿಸರ್ಜನೆ ಅಂತೂ ಏನಾಗಲ್ಲ. ಯಾಕಂದ್ರೆ ಇಲ್ಲಿ ಜೀರ್ಣಕ್ರಿಯೆ ತುಂಬಾ ನಿಧಾನವಾಗುತ್ತೆ ನೈಟ್ ಟೈಮ್. ಅಲ್ಲಿ ಜಠರಾಗ್ನಿ ಇಲ್ಲ, ಸೂರ್ಯನಿಲ್ಲ. ಸೂರ್ಯನಿಲ್ಲ ಅಂತ ಅಂದ್ಮೇಲೆ ಏನಾಗುತ್ತೆ, ಇಲ್ಲಿ ಹೇಳೋದೇನಂದ್ರೆ ಜೀರ್ಣಕ್ರಿಯೆನೇ ಬೆಳಗ್ಗೆ 7 ಗಂಟೆವರೆಗೂ ಆಗ್ತದೆ ಅಂತ ಹೇಳ್ತಾರೆ. ರಾತ್ರಿ 10 ಗಂಟೆ ಭೋಜನ ಮಾಡಿದ್ರೆ ಬೆಳಗ್ಗೆ 7 ಗಂಟೆವರೆಗೂ ಜೀರ್ಣಕ್ರಿಯೆ ಆಗ್ತಾನೆ ಇರ್ತದೆ ಅಂತ ಹೇಳ್ತಾರೆ. ಅವಾಗ 7 ಗಂಟೆ ಆಯ್ತು. ಮತ್ತೆ ನೀವು ಬ್ರೇಕ್ಫಾಸ್ಟ್ ಯಾವಾಗ ತಗೊಂತಾ ಇದ್ರಿ, 9 ಗಂಟೆಗೆ. ಅಂದ್ರೆ ಅಲ್ಲಿ ಎಷ್ಟು ಗಂಟೆ ವ್ಯವಧಿ ಇದೆ, ಗ್ಯಾಪ್ ಇದೆ, ಓನ್ಲಿ 2 ಗಂಟೆ. ಮತ್ತೆ ಈ 2 ಗಂಟೆ ಕಾಲ ಮಾತ್ರ ನೀವು ದೇಹಕ್ಕೆ ಈ ಕ್ಲೀನಿಂಗ್ ಕೊಡ್ತಾ ಇದ್ರಿ. ಕ್ಲೀನಿಂಗ್ಗೋಸ್ಕರ ಅಂದ್ರೆ ದೇಹ ರಿಪೇರ್ ಮಾಡ್ಕೊಡಕ್ಕೆ, ದೇಹದಲ್ಲಿ ಉತ್ಪನ್ನ ಆಗಿರುವಂತ ವ್ಯರ್ಥ ಏನಾದಿದ್ರೆ, ಜೀರ್ಣ ಆದ್ಮೇಲೆ ಏನ್ ಬರುತ್ತೆ, ಜೀರ್ಣ ಆದ್ಮೇಲೆ ವ್ಯರ್ಥಗಳು ಉತ್ಪನ್ನ ಆಗತ್ತೆ. ಈ ವ್ಯರ್ಥಗಳನ್ನು ನೀವು ತೊಲಗಿಸಕ್ಕೆ ಸೊ ನೀವು ಕೊಡ್ತಾ ಇರೋದು 2 ಗಂಟೆ ಕಾಲ ಅಷ್ಟೇ ಅಲ್ವಾ. ಸೊ ಈ ರೀತಿಯಲ್ಲಿ ಆಗದೆ ಸ್ನೇಹಿತರೆ ಏನಾಗುತ್ತೆ, ಖಂಡಿತವಾಗಿ ಅಂದ್ರೆ ಇಡೀ ನೈಟು ನಿಮ್ಮ ಪ್ರಾಣಶಕ್ತಿ ಆ ಜೀರ್ಣಕ್ಕೆ ಉಪಯೋಗಿಸ್ತಾ ಇದೀವಿ. ಆ ಪ್ರಾಣಶಕ್ತಿಲಿ ಉಪಯೋಗಿಸ್ತಾ ನೀವು ಜೀರ್ಣಕ್ಕೆ ಉಪಯೋಗಿಸ್ತಾ ಇದ್ರಿ, ಅವಾಗ ತೊಂದರೆ ಆಗ್ತದೆ ನೋಡಿ. ಜೀರ್ಣಕ್ರಿಯೆಗೆ ಮಾತ್ರ ಪ್ರಾಣಶಕ್ತಿ ಉಪಯೋಗಿಸ್ತಾ ಇದ್ರಿ. ಈ ವಿಸರ್ಜನೆ ಕ್ರಿಯೆಗೆ ವ್ಯರ್ಥ ತೊಲಗಿಸಕ್ಕೆ 2 ಗಂಟೆ ಕಾಲ ಮಾತ್ರ ನೀವು ಟೈಮ್ ಕೊಡ್ತಾ ಇದ್ರಿ. ಅವಾಗ ಆ ಪ್ರಾಣಶಕ್ತಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದರಲ್ಲೇ ಕೆಲಸ ಮಾಡುತ್ತೆ. ಸೊ ಪ್ರಾಣಶಕ್ತಿ ಎಲ್ಲ ಇಡೀ ನೈಟ್ ಪೂರ್ತಿ ಇದ್ರ ಮೇಲೆ, ಜೀರ್ಣಕ್ರಿಯೆ ಮೇಲೆ ಇದೆ. ಅವಾಗ ಯಾವುದು ವ್ಯರ್ಥ ತೊಲಗಿಸಿಲ್ಲ, ವ್ಯರ್ಥಗಳು ತೊಲಗಿಸಿಲ್ಲ, ಮತ್ತೆ ರಿಪೇರ್ ಮಾಡ್ಕೊಂಡಕ್ಕೂ ಕ್ಲೀನಿಂಗ್ ಮಾಡ್ಕೊಂಡಕ್ಕೆ ಸಮಯ ಸಿಕ್ಕಿಲ್ಲ. ಅವಾಗ ಅನಾರೋಗ್ಯಕ್ಕೆ ಗುರಿ ಆಗ್ತೀವಿ, ಅದ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ರೀತಿಯಲ್ಲಿ ಸೊ ಈ ಕ್ಲೀನಿಂಗ್ ಅವರ್ಸ್ ತುಂಬಾ ಕಡಿಮೆ ಆಯ್ತು ಅಲ್ವಾ. ಸೊ 2 ಗಂಟೆ ಕಾಲ ಸಿಕ್ತು. ಈಗ ಇನ್ನೊಂದು ರೀತಿಯಲ್ಲಿ ಈ ತರ ಮಾಡ್ಕೊಂತ ಹೋದ್ರೆ ಖಂಡಿತವಾಗಿ ಏನಾಗುತ್ತೆ, ನಮ್ಮ ಈ ವಿಷ ಪದಾರ್ಥಗಳು ದೇಹದಿಂದ ತೊಲಗಿಸೋದು ಸಾಧ್ಯವಾಗಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈಗ ಇನ್ನೊಂದು ಉದಾಹರಣೆ ಅಂದ್ರೆ, ಇನ್ನೊಂದು ರೀತಿಯಲ್ಲಿ ನಾವು ತಿನ್ನೋ ಕರೆಕ್ಟ್ ಟೈಮು 7 ಗಂಟೆ ಅಂತ ಇಟ್ಕೊಳ್ಳಿ. ಆವಾಗ ಡೈಜೆಷನ್ ಎಷ್ಟು ಫಾಸ್ಟ್ ಆಗಿ ಆಗ್ತದೆ ಅಂದ್ರೆ, ಆ ಡೈಜೆಷನ್ ಸ್ವಲ್ಪ ಈ ಜಠರಾಗ್ನಿ ಚೆನ್ನಾಗಿರ್ತದೆ. ಆ ಸಮಯದಲ್ಲಿ ಜಠರಾಗ್ನಿ ಚೆನ್ನಾಗಿರ್ತದೆ. 10 ಗಂಟೆಗೆ ತಿನ್ನುವಾಗ ಜಠರಾಗ್ನಿ ಪೂರ್ತಿ ಜೀರೋ ಆಗಿರ್ತದೆ. ಅದಕ್ಕೆ 9 ಗಂಟೆ ಆಗೋದು ಜೀರ್ಣ ಆಗಕ್ಕೆ, ಬೆಳಗ್ಗೆವರೆಗೂ ಜೀರ್ಣ ಆಗ್ತಾನೆ ಇರ್ತದೆ. ಅದಕ್ಕೆ ತುಂಬಾ ಜನ ನೋಡಿ, ಆ ಸಮಯದಲ್ಲಿ 10 ಗಂಟೆ ತಿಂದಿರುವಂತ ವ್ಯಕ್ತಿಗಳು ಬೆಳಗ್ಗೆ ನೋಡಿ ಅವ್ರ ಪರಿಸ್ಥಿತಿ ಹೆಂಗಿರ್ತದೆ ಅಂದ್ರೆ, ಅವರು ಎನರ್ಜೆಟಿಕ್ ಆಗಿರವಲ್ಲ, ತುಂಬಾ ಲೇಜಿಯಾಗಿ ಇರ್ತಾರೆ. ಅಲ್ಲಿ ಆಕಲಿ ಬರ್ತಾ ಇರ್ತದೆ ಅವ್ರಿಗೆ. ಏನು ಕಾರಣ ಗೊತ್ತಾ, ಅಲ್ಲಿ ನಿಮ್ಮ ಪ್ರಾಣಶಕ್ತಿ ಎಲ್ಲ ಈ ರೀತಿಯಲ್ಲಿ ಖರ್ಚು ಮಾಡ್ಕೊಂಡಿದ್ರಿ. ಪ್ರಾಣಶಕ್ತಿ ಯಾವ ರೀತಿಯಲ್ಲಿ ಖರ್ಚು ಮಾಡ್ಕೊಂಡಿದ್ರೆ, ನೀವು 9 ಗಂಟೆ ಜೀರ್ಣ ಮಾಡ್ತಾನೆ ಹೋಗ್ತಾ ಇದ್ರಿ ಆಹಾರ ತಿಂದಿದ ಮೇಲೆ. 10 ಗಂಟೆ ತಿಂದ ಮೇಲೆ 10 ಗಂಟೆ ಸಮಯದಲ್ಲಿ ನಿಮ್ಮ ಜಠರಾಗ್ನಿ ಜೀರೋ ಆಗಿರ್ತದೆ. ಅಲ್ಲಿ ಜೀರ್ಣ ಆಗ್ಬೇಕಂದ್ರೆ ನಿಧಾನನೇ ಆಗೋದು. 9 ಗಂಟೆ ಕಾಲ ಆಗ್ತದೆ. ಬೆಳಗ್ಗೆ 7 ಗಂಟೆ ಆಯ್ತು. ಮತ್ತೆ ಅಷ್ಟುವರೆಗೂ ನೀವು ಜೀರ್ಣ ಮಾಡ್ತಾ ಇದ್ರೆ ನಿಮ್ಮ ಹೊಟ್ಟೆ ಒಳಗಡೆ ನಿಮ್ಗೆ ಪ್ರಾಣಶಕ್ತಿ ಎಲ್ಲ ಅಲ್ಲೇ ಹೊಟ್ಟೋಗುತ್ತಲ್ಲ. ಈಗಾಗಲೇ ಹೇಳ್ಕೊಂಡಿದ್ವಿ, 70% ಈ ಪ್ರಾಣಶಕ್ತಿ ಜೀರ್ಣಕ್ರಿಯೆಗೆ ಉಪಯೋಗ ಆಗತ್ತೆ ನಮ್ಮ ದೇಹದಲ್ಲಿ. ಇದನ್ನು ಪ್ರಧಾನವಾಗಿರುವಂಥದ್ದು. ಅವಾಗ ಇದು ಪ್ರಕಾರ ನೀವು ಅರ್ಥ ಮಾಡ್ಕೊಳ್ಳಿ. ಖಂಡಿತ ಏನಾಗತ್ತೆ, ನಿಮ್ಮ ಪ್ರಾಣಶಕ್ತಿ ಪೂರ್ತಿ ಅದಕ್ಕೆ ಉಪಯೋಗಿಸ್ತಾ ಇದ್ದೀವಿ ನೀವು. ಸೊ ಪ್ರಾಣಶಕ್ತಿ ಯಾವುದೇ ಈ ವ್ಯರ್ಥ ಪದಾರ್ಥಗಳು ತೊಲಗಿಸಕ್ಕೆ ಉಪಯೋಗಿಸ್ತಾ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಜನ ಹೇಳ್ತಾ ಇರ್ತಾರೆ, ನನಗೂ ಇವತ್ತೇನೋ ತುಂಬಾ ಲೇಜಿ ಆಗಿದೆ, ಸೊ ನನಗೂ ಸರಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕಂತ ಆಸಕ್ತಿ ಬರ್ತಾ ಇಲ್ಲ ಅಂತ. ಅಂದ್ರೆ ಅರ್ಥ ಏನು, ನಿಮ್ಮ ಪ್ರಾಣಶಕ್ತಿ ಎಲ್ಲ ಅಲ್ಲ ಹೊಟ್ಟೋಗಿದೆ. ಇನ್ನು ಪ್ರಾಣಶಕ್ತಿ ನಿಮ್ಮ ಹತ್ರ ಇಲ್ಲ. ಈಗ ಏನ್ ಮಾಡ್ತೀರಿ, ಅದಕ್ಕೆ ಕೆಲಸ ಮಾಡಕ್ಕೆ ಆಸಕ್ತಿ ಬರಲ್ಲ. ಅದೇ ನೀವು 7 ಗಂಟೆ ತಿಂದಂತ ಇಟ್ಕೊಳ್ಳಿ, 7 o'clock. ಆ ಟೈಮಲ್ಲಿ ಡೈಜೆಷನ್ ಫೈರ್ ಅಂದ್ರೆ ಜಠರಾಗ್ನಿ ಚೆನ್ನಾಗಿರ್ತದೆ ದೇಹದಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಖಂಡಿತವಾಗಿ ಬೇಗ ಜೀರ್ಣ ಆಗುತ್ತೆ ಸ್ನೇಹಿತರೆ. ಬೇಗ ಜೀರ್ಣ ಅಂದ್ರೆ ಏನು, 7 ಗಂಟೆಗೆ ಶುರು ಆದ್ರೆ 9 ಗಂಟೆ ತಗೊಳ್ಳಿ, ಆ ಡೈಜೆಷನ್ ಅವರ್ಸ್ ತಗೊಳ್ಳಿ.
ಉದಾಹರಣೆಗೆ ಅವಾಗ ಏನಾಗುತ್ತೆ, ಬೆಳಗ್ಗೆ 3 ಗಂಟೆ ಇದೆಯಲ್ಲ, ಆ ಸಮಯಕ್ಕೆ ಪೂರ್ತಿ ಜೀರ್ಣ ಆಗಿರ್ತದೆ. ಅರ್ಥ ಆಯ್ತಾ? ಅವಾಗ ಅದು ಪೂರ್ತಿ ಜೀರ್ಣ ಆಗಿರ್ತದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಅಲ್ಲಿಂದ ಮತ್ತೆ ನೀವು ಊಟ, ಮೊನ್ನೆ ದಿವಸ ಬ್ರೇಕ್ಫಾಸ್ಟ್ ಅಂದ್ರೆ ತಿಂಡಿ ತಿನ್ನೋದು 9 ಗಂಟೆ ಇಟ್ಕೊಳ್ಳಿ. ಅವಾಗ ಏನಾಯ್ತು, ಆ ಮಧ್ಯದಲ್ಲಿ 6 ಗಂಟೆ ಕಾಲ ಸಿಕ್ತು ನಿಮ್ಗೆ. ಯಾವುದಕ್ಕೆ? ಕ್ಲೀನಿಂಗ್ಗೋಸ್ಕರ. ಅಂದ್ರೆ ದೇಹ ಸ್ವಚ್ಛಗೊಳಿಸ್ಕೊಳ್ಳೋಕೆ ಸಿಕ್ತು, 6 ಗಂಟೆ ಕಾಲ ಸಿಕ್ತು. ಈ ರೀತಿಯಲ್ಲಿ ಸ್ನೇಹಿತರೆ, ಖಂಡಿತವಾಗಿ ಈ ರೀತಿಯಲ್ಲಿ ಮಾಡ್ಕೊತ ಹೋದ್ರೆ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಖಂಡಿತವಾಗಿ. ಸೊ ನಿಮ್ಮ ಆರೋಗ್ಯವನ್ನು ಸುಂದರವಾಗಿರುತ್ತೆ. ಇದು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಏನಾದ್ರೆ ಈ ಡಿನ್ನರ್ ತಿನ್ನೋ ಸಮಯ ಸ್ವಲ್ಪ 2 ಗಂಟೆ ಕಾಲ ಮುಂದೆ ಹಾಕೊಳ್ಳಿ. ಅವಾಗ ಏನು ತೊಂದರೆ ಆಗಲ್ಲ. ಸೊ ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಸ್ವಚ್ಛಗೊಳಿಸ್ಕೊಳ್ಳೋದು ತುಂಬಾ ಈಸಿ ಆಗತ್ತೆ. ಆದ್ರೆ ನಾವು ಅದೇ ರೀತಿಯಲ್ಲಿ ನಾವು ಅಂದ್ರೆ ಯಾವುದೇ ಬದಲಾವಣೆ ಮಾಡ್ಕೊಂಡಲ್ಲ, ಪ್ರತಿ ದಿವಸ ಪ್ರತಿ ನೈಟು ಈ ರೀತಿಯಲ್ಲಿ ಮಾಡ್ತಾ ಹೋಗ್ತೀವಿ ಅಂದ್ರೆ ಖಂಡಿತವಾಗಿ ವ್ಯರ್ಥ ಪದಾರ್ಥ ಹೆಚ್ಚಾಗ್ತಾ ಹೋಗ್ತದೆ. ಆದ್ರೆ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಪ್ರತಿ ದಿವಸ 7 ಗಂಟೆಗೆ ತಿನ್ನೋದು, ಈ ತರ ಮಾಡ್ಕೊಂತ ಹೋದ್ರೆ ವ್ಯರ್ಥಗಳು ಏನಿದ್ರು ದೇಹ ತೊಲಗಿಸ್ಕೊಂತದೆ, ಆರೋಗ್ಯವಂತವಾಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಏನಾಗ್ತದೆ ಅಂದ್ರೆ ಪ್ರಾಣಶಕ್ತಿ ಅನ್ನೋದು ಏನಾಗತ್ತೆ ಖಂಡಿತವಾಗಿ. ಸೊ ಅಂದ್ರೆ ಈ ಯಾವುದೇ ವ್ಯರ್ಥಗಳಿದ್ರೆ ಆ ವ್ಯರ್ಥಗಳು ತೊಲಗಿಸಕ್ಕೆ ಈ ರೀತಿಯಲ್ಲಿ ಉಪಯೋಗ ಆಗತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಆರೋಗ್ಯವನ್ನು ಚೆನ್ನಾಗಾಗ್ತದೆ. ಆಮೇಲೆ ಇನ್ನೊಂದು ಏನು ಲಾಭ ಅಂದ್ರೆ ಇದರಿಂದ ಈ ರೀತಿಯಲ್ಲಿ 7 ಗಂಟೆಗೆ ತಿಂದ್ರೆ ಪ್ರಾಣಶಕ್ತಿ, ಅಲ್ಲಿ ವ್ಯರ್ಥಗಳು ತೊಲಗಿಸ್ಕೊಳಕ್ಕೆ ಒಳ್ಳೆ ಸಮಯ ಸಿಕ್ತು. ಎಲ್ಲ ವ್ಯರ್ಥಗಳು ತೊಲಗಿಸ್ತೀವಿ. ಅವಾಗ ಅನಾರೋಗ್ಯ ಯಾವ್ದಿರಲ್ಲ. ಅನಾರೋಗ್ಯ ಇದ್ರೂ ಖಂಡಿತ ಹೋಗ್ತದೆ. ಇನ್ನೊಂದು ಏನಾಗುತ್ತೆ ಅಂದ್ರೆ ಇದರಿಂದ ಲಾಭ, ನಮ್ಮ ಒಳಗಡೆ ಇರುವಂತ ಈ ಹೊಟ್ಟೆ ಅಂದ್ರೆ ಸ್ಟಮಕ್ಕು, ಪ್ಯಾನ್ಕ್ರಿಯಾಸ್, ಅದೇ ಮೇದೋಜೀರಕ ಗ್ರಂಥಿ, ಮತ್ತೆ ಯಕೃತ್ತು, ಆಮೇಲೆ ಸಣ್ಣ ಕರ್ಲು, ಇವೆಲ್ಲಾನು ಏನಾಗುತ್ತೆ ಅಂದ್ರೆ ಅದಕ್ಕೆಲ್ಲ ರೆಸ್ಟ್ ಸಿಗತ್ತೆ. ಎಷ್ಟು ರೆಸ್ಟ್ ಸಿಗತ್ತೆ ನೋಡಿ. ಮತ್ತೆ ನಾವು ಆಹಾರ 9 ಗಂಟೆ ತಿಂದ್ವಿ ಅಂತ ಇಟ್ಕೊಳ್ಳಿ, ಮಧ್ಯದಲ್ಲಿ ಏನೋ 8 ಗಂಟೆಗೆ ಆ ಥರ ನಾವು ಜ್ಯೂಸ್ ತಗೋಬಹುದು. ಅದು ಒಳಗಡೆ ಮತ್ತೆ ವಿಷಪಾನ ಮಾಡ್ತೀವಿ ಅಂದ್ರೆ ನೀರು ತೊಂದರೆ ಇಲ್ಲ. ನೀರಿಗೂ ಅಲ್ಲಿ ಜೀರ್ಣ ಶಕ್ತಿಯನ್ನು ಯೂಸ್ ಆಗಲ್ಲ, ಡೈಜೆಷನ್ ಫೈರು ಏನು ಬೇಕಾಗಿಲ್ಲ. ನೀರು ನೇರವಾಗಿ ಹೋಗಿ ಅದು ಸಣ್ಣ ಕಲ್ಲು ಒಳಗಡೆ ಸಂಗ್ರಹಣ ಆಗಿ ಆಮೇಲೆ ಬ್ಲಡ್ ಒಳಗಡೆ ಸಂಗ್ರಹಣ ಆಗುತ್ತೆ. ಅದು ತೊಂದರೆ ಇಲ್ಲ. ನೀವು ಯಾವುದೇ ಜ್ಯೂಸ್ ಕುಡಿದ್ರೂ ಅಷ್ಟು ತೊಂದರೆ ಬರಲ್ಲ. ಆದರೆ ಘನ ಪದಾರ್ಥ ತಿನ್ನೋದು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವುದೇ ನೀವು ಸಲಾಡ್ ತಿನ್ನಿ, ಇಲ್ಲಾಂದ್ರೆ ಯಾವುದೇ ಒಂದು ಸಣ್ಣ ಸಣ್ಣ ಸ್ನ್ಯಾಕ್ಸ್ ಅಂದ್ರೆ ಒಂಥರ ನಾವು ಜನರಲ್ಲಿ ತಿನ್ನೋದು ಇಡ್ಲಿ ಇಂಥ ತಿಂತಾ ಇರ್ತೀವಲ್ಲ, ದೋಸೆ, ಇಡ್ಲಿ, ಯಾವುದೇ ಒಂದು ತಿಂಡಿ ಪದಾರ್ಥ ತಿಂದ್ರೆ ಆ ಘನ ಪದಾರ್ಥ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು 9 ಗಂಟೆ ತಿನ್ನಕ್ಕೆ ಆ ಮಧ್ಯದಲ್ಲಿ ನಾವು 7 ಗಂಟೆಗೆ ತಿಂತೀವಿ, 3 ಗಂಟೆಗೆಲ್ಲ ಎಲ್ಲ ಪಚನ ಆಯ್ತು. ಮತ್ತೆ ಸ್ವಚ್ಛಗೊಳಿಸೋದು 3 ಗಂಟೆಯಿಂದ 9 ಗಂಟೆವರೆಗೆ ಅಂದ್ರೆ ಅಲ್ಲಿ ಒಂದು 6 ಗಂಟೆ ಸಿಕ್ತು. ಈಗ 9 ಗಂಟೆಗೆ ತಿನ್ನುವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ವ್ಯರ್ಥ ತೊಲಗಿಸುವ ಸಮಯ ಇದೆಲ್ಲ 6 ಗಂಟೆ ಕಾಲ. ಅವಾಗ ಈ ಹೊಟ್ಟೆಗೆ, ಪ್ಯಾನ್ಕ್ರಿಯಾಸ್ಗೆ, ಲಿವರ್ಗೆ, ಮತ್ತೆ ಎಲ್ಲ ಸಣ್ಣ ಕಲ್ಲಿಗೆ ಎಲ್ಲಾನು ಒಳ್ಳೆ ರೆಸ್ಟ್ ಸಿಕ್ತು ಅಲ್ವಾ. ಸೊ ಒಳ್ಳೆ ರೆಸ್ಟ್ ಯಾವಾಗ ಸಿಗ್ತದೋ ಅದರ ನೈಪುಣ್ಯತೆ ಅಂದ್ರೆ ಈ ಅಂಗಗಳ ನೈಪುಣ್ಯತೆ, ಸ್ವಚ್ಛತೆ ಅನ್ನೋದು ತುಂಬಾ ಚೆನ್ನಾಗಿರ್ತದೆ, ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತೆ ಅಲ್ವಾ. ಆ ರೀತಿಯಲ್ಲಿ ಆಮೇಲೆ ನಿಮ್ಮಲ್ಲಿ ಯಾವುದೇ ಒಂದು ಕೊಬ್ಬಿದ್ರು, ನಮ್ಮ ಈ ಹಿಪ್ ಅಂತ ಹೇಳ್ತೀವಲ್ಲ, ಈ ಸೊಂಟೆ ಸುತ್ತಿರುವಂತ ಈ ಕೊಬ್ಬು ಯಾವುದೇ ಇದ್ರು, ಈ ತರ ಕೊಬ್ಬು ಇನ್ನು ತೊಡಗಲಲ್ಲಿ ಎಲ್ಲ ಯಾವುದೇ ಕೊಬ್ಬಿದ್ರು ಎಲ್ಲ ಕರ್ಗೋಗುತ್ತೆ. ಈ ಸಮಯದಲ್ಲಿ ಕರ್ಗೋಗುತ್ತೆ. ಈ ರೀತಿಯಲ್ಲಿ ಕರ್ಗೋಗುತ್ತೆ. ಈ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಖಂಡಿತವಾಗಿ ಈ ತರ ಆಗುತ್ತೆ. ಆಮೇಲೆ ನಿಮ್ಮ ಈ ನಿದ್ದೆನೂ ಸಹ ಏನಾಗುತ್ತೆ ಅಂದ್ರೆ ನಿಮ್ಗೆ ಆಳವಾದ ಗಾಢ ನಿದ್ರೆ ಸಿಗತ್ತೆ ಸ್ನೇಹಿತರೆ. ಈ ರೀತಿಯಲ್ಲಿ 7 ಗಂಟೆಗೆ 6 ಗಂಟೆಗೆ ಊಟ ಮಾಡಿದ್ರೆ ಗಾಢ ನಿದ್ರೆ ಸಿಗತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮಾರ್ನಿಂಗ್ ಬೆಳಗ್ಗೆ ಎದ್ದುವಾಗ ಖಂಡಿತವಾಗಿ ಏನಾಗುತ್ತೆ ಅಂದ್ರೆ ಒಂಥರ ಶಕ್ತಿವಂತವಾಗಿರ್ತೀರಿ, ಮತ್ತೆ ಇಡೀ ದಿವಸ ಕೆಲಸ ಮಾಡೋಕ್ಕೆ ಆಸಕ್ತಿ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಬೆನಿಫಿಟ್ಸ್ ನಿಮ್ಗೆ ಸಿಗತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಎಲ್ಲರನ್ನು ಇದನ್ನು ಪಾಲನೆ ಮಾಡಬೇಕಾಗತ್ತೆ. ಸೊ ನಾವು ಇದು ಅನುಭವಿಸಿದ್ರೆ ಅವಾಗ ನಮಗೆ ಖಂಡಿತವಾಗಿ ಇದನ್ನು ಅರ್ಥ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಅರ್ಥ ಮಾಡಿಕೊಂಡು ಈ ರೀತಿಯಲ್ಲಿ ನಾವು ಈ ಆಹಾರ ಶೈಲಿ ನಾವು ಅಳವಡಿಸ್ಕೋಬೇಕು, ಇದು ಚೇಂಜ್ ಮಾಡ್ತಾ ಹೋಗ್ಬೇಕಂತ ಹೇಳ್ತೀವಿ. ಸೊ 6 ಗಂಟೆಗೆ, ಈಗ 6 ಗಂಟೆ ಅನ್ನೋದು ಏನಂದ್ರೆ ಸ್ನೇಹಿತರೆ, ಇಲ್ಲಿ ಈ 6 ಗಂಟೆ ಅನ್ನೋದು ಎಲ್ಲರಿಗೂ ಅವಕಾಶ ಇದೆಯಾ ಇಲ್ಲ ಅಂತ ಅದು ನೋಡ್ಬೇಕು. ನಿಮ್ಮ ಜೀವನ ಶೈಲಿ, ನೀವು ಮಾಡ್ತಿರೋದ ಕೆಲ್ಸಕ್ಕೆ ಹೋಗಿ ಬೇಗ ಬರಕ್ ಆಗ್ತಾ ಇಲ್ಲ ಅಂತಿರುವಾಗ ಖಂಡಿತವಾಗಿ ಸ್ವಲ್ಪ ಜನಕ್ಕೆ ಇದು ಅನುಕೂಲ ಆಗಲ್ಲ. ಆದ್ರೂ ಸ್ವಲ್ಪ ಪ್ರಯತ್ನ ಅಂತೂ ಮಾಡ್ಲೇಬೇಕಾಗತ್ತೆ. ಇಲ್ಲೇನಾಗತ್ತೆ ಅಂದ್ರೆ ಇದ್ರ ಮೇಲೆ ಈಗ ನಾವು ಹೇಳ್ಕೊಂಡಿರೋಂಥ ಈ ಅಂಶದ ಮೇಲೆ ಸ್ನೇಹಿತರೆ, ಸೊ ತುಂಬಾ ರಿಸರ್ಚ್ಗಳು ಆಗಿದೆ ಈಗಾಗಲೇ. ಸೊ ತುಂಬಾ ರಿಸರ್ಚ್ಗಳಾಗಿದೆ. ಆ ರಿಸರ್ಚ್ಗಳಲ್ಲಿ ಏನು ಗೊತ್ತಾಯ್ತಂದ್ರೆ ನಮ್ಮಲ್ಲಿ ಒಂದು ಗಡಿಯಾರ ಇದೆ.
ಒಂದು ಬಯೋ ಕ್ಲಾಕ್ ಅಂತ ಹೇಳ್ತೀವಿ ನಾವು. ಅದನ್ನೇ ನಾವೇನ್ ಹೇಳ್ತೀವಿ ಅಂದ್ರೆ ಸರ್ಕೇಡಿಯನ್ ಸರ್ಕೇಡಿಯನ್ ಕ್ಲಾಕ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಬಯೋ ಕ್ಲಾಕ್ ಅಂತ ಹೇಳ್ತೀವಿ. ಈ ಬಯೋ ಕ್ಲಾಕ್ ಅಲ್ಲಿ ಇರುವಂತ ಸಾಮಾನ್ಯವಾಗಿ ಏನಂದ್ರೆ ಈ ಬಯೋ ಕ್ಲಾಕ್ ಅನ್ನೋದು ನಮ್ಮ ನಿದ್ದೆಯನ್ನು ಮತ್ತೆ ಎಚ್ಚರಿಕೆನು ಎರಡನ್ನೂ ಕಂಟ್ರೋಲ್ ಮಾಡ್ತಾ ಇರ್ತದೆ. ಅದನ್ನು ಬಹಳ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ನಾವು ಯಾವಾಗ ಎದ್ದಿತ್ತೀವೋ, ನಾವು ಯಾವಾಗ ಬೆಳಗ್ಗೆ ಎತ್ತೀವೋ ಅಂದ್ರೆ ಅದು ಒಂದು ನಮ್ಮ ಸೂರ್ಯನ ಹುಟ್ಟುವಾಗ, ಸೂರ್ಯ ಉದಯ ಯಾವಾಗ ಆಗತ್ತೋ ಆ ಸಮಯದಲ್ಲಿ ನಮ್ಮಲ್ಲಿರುವಂತ ಬಯೋ ಕ್ಲಾಕು ನಮ್ಮಲ್ಲಿರುವಂತ ಎಲ್ಲ ಈ ಡೈಜೆಸ್ಟಿವ್ ಅಂದ್ರೆ ಈ ಜೀರ್ಣಕ್ರಿಯೆ ಮತ್ತೆ ಎಲ್ಲ ಚಯಾಪಚರ್ಯಗಳಿದೆಲ್ಲ ಅದನ್ನೆಲ್ಲ ಬಲಪಡಿಸ್ತಾ ಹೋಗ್ತದೆ. ಅಂದ್ರೆ ಇಡೀ ಡೇ ಟೈಮು ನಮ್ಮ ಜೀರ್ಣಕ್ರಿಯೆ ಅನ್ನೋದೇ ಜಠರಾಗ್ನಿಯನ್ನು ಮತ್ತೆ ಈ ಚಯಾಪಚರ್ಯಗಳು ತುಂಬಾ ಸ್ಟ್ರಾಂಗ್ ಆಗಿ ಬಲವಾಗಿರ್ತದೆ ಈ ಬಯೋ ಕ್ಲಾಕ್ ಅನ್ನೋದು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಇತ್ತೀಚಿನ ಕಾಲದಲ್ಲಿ ಒಂದು 2000 ಅಂದ್ರೆ ಒಂದು 2022 ಈ ಸೈಂಟಿಸ್ಟ್ ಎಲ್ಲ ಇದೆಲ್ಲ ರಿಸರ್ಚ್ ಮಾಡಿ ಏನ್ ಮಾಡಿದೆ ಅಂದ್ರೆ ಒಂದು 485 ವ್ಯಕ್ತಿಗಳನ್ನು ಪರಿಶೀಲನೆ ಮಾಡಿ ರಿಸರ್ಚ್ ಮಾಡಿ ಅವ್ರ ಮೇಲೆ ಸೊ ಅವರು ಎಲ್ಲ ಅರ್ಥ ಮಾಡ್ಕೊಂಡಿದೆ ಅಂದ್ರೆ ನೋಡಿ, ಯಾರ್ಯಾರು ಯಾರ್ಯಾರು ಈ ಸೂರ್ಯನ ಅಸ್ತಮಕ್ಕೆ ಮುಂಚೆ ಯಾರ್ಯಾರು ಊಟ ತಿಂತಾರೋ ಅಂದ್ರೆ ಊಟ ಸೇವನೆ ಮಾಡ್ತಾರೋ ಅಂದ್ರೆ ಭೋಜನ ತಿಂತಾರೋ ಅವರೆಲ್ಲ ಏನಾಗಿದೆ ಅಂದ್ರೆ ಖಂಡಿತವಾಗಿ ಅವರಲ್ಲಿರುವಂತ ಈ ತೂಕ ಇದೆಲ್ಲ ತೂಕ ವೇಗವಂತವಾಗಿ ಲಾಸ್ ಆಗಿದೆ. ತೂಕ ಅನ್ನೋದು ಚೆನ್ನಾಗಿ ವೇಗವಂತವಾಗಿ ನಷ್ಟ ಆಗಿದೆ. ಈ ರೀತಿಯಲ್ಲಿ ಪಾಲನೆ ಮಾಡ್ತಾ ಇಲ್ಲ. ಆಪೋಸಿಟ್ ಆಗಿ ಯಾರನ್ನ ಹೋದ್ರೆ ಅಂದ್ರೆ ವ್ಯತಿರೇಕವಾಗಿ ಅವರು 9 ಗಂಟೆ 10 ಗಂಟೆಗೆ ಊಟ ಮಾಡ್ತಾರೆ ನೋಡಿ ನೈಟು, ಅಂತವ್ರಿಗೆಲ್ಲ ಈ ತೂಕ ಹೆಚ್ಚಾಗಿದೆ. ಅದನ್ನು ಈ ಇಷ್ಟೆಲ್ಲ ಸಂಶೋಧನೆ ಮಾಡಿದ ಮೇಲೆ ಸೈಂಟಿಸ್ಟ್ ಅವ್ರಿಗೆ ಇದು ಅರ್ಥ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸ್ನೇಹಿತರೆ, ಯಾವುದೇ ನಿಮ್ಮಲ್ಲಿರುವಂತ ಈ ಬ್ಲಡ್ ಶುಗರ್ ಅನ್ನೋದು ನಿಯಂತ್ರವಾಗುತ್ತೆ ಈ ರೀತಿಯಲ್ಲಿ ಆಹಾರ ಸೇವನೆ ಮಾಡಿದ್ರೆ. ಇನ್ನೊಂದೇನಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ಇನ್ಸುಲಿನ್ ಚೆನ್ನಾಗಿ ಉತ್ಪನ್ನ ಆಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಡಯಾಬಿಟಿಸ್ ರಿಸ್ಕ್ ಬರಲ್ಲ ಖಂಡಿತವಾಗಿ. ಈ ರೀತಿಯಲ್ಲಿ ನಾವು ಈ ಆಹಾರ ಸೇವನೆಯನ್ನು 6 ಗಂಟೆ 7 ಗಂಟೆಗೆ ನೈಟು ಮುಗಿಸ್ಬೇಕಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಇನ್ನೊಂದೇನಂದ್ರೆ ಈ ಸೈಂಟಿಸ್ಟ್ಗಳು ಈ ರೀತಿಯಲ್ಲಿ ನವೀನ ಈ ಪ್ರಪಂಚದಲ್ಲಿ ಸಂಶೋಧನೆ ಮಾಡಿ ಕಂಡಿರೋದು ಇದೊಂದು. ಆದ್ರೆ ನಮ್ಮ ಪೂರ್ವಕಾಲದಿಂದ ಬಂದಿರುವಂತ ಆಯುರ್ವೇದ ಜೈನಿಸಮು ಇವರೆಲ್ಲನೂ ಏನ್ ಮಾಡ್ತಾ ಇದೆ ಅಂದ್ರೆ ಇದೇ ರೀತಿಯಲ್ಲಿ ಅರ್ಲಿ ಡಿನ್ನರ್ ಸ್ನೇಹಿತರೆ, ಅರ್ಲಿ ಡಿನ್ನರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಳ್ಬೇಕಂದ್ರೆ ನಮ್ಮ ಸ್ವಚ್ಛವಾದ ಆರೋಗ್ಯವಾದ ಸಂಪೂರ್ಣವಾದ ಈ ಆರೋಗ್ಯಕ್ಕೆ ಇದೊಂದು ಪ್ರಧಾನ ಮೂಲಭೂತ ಆಗ್ತಾ ಇತ್ತು ಸ್ನೇಹಿತರೆ. ಪ್ರಧಾನ ಮೂಲಭೂತ ಅಂತ ಹೇಳ್ಬೋದು. ಯಾವುದು 6 ಗಂಟೆಗೆ 7 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡೋದು, ಅದೇ ರಾತ್ರಿ ವೇಳೆ ಭೋಜನ ಮಾಡೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದು ಮಾಡಕ್ಕೆ ಈ ರೀತಿಯಲ್ಲಿ ನಾವು ಮಾಡ್ಕೊಳಕ್ಕೆ ನಮ್ಗೆ ಪ್ರಧಾನವಾಗಿ ಏನೇನು ಚಾಲೆಂಜಸ್ ಬರುತ್ತೆ ನಮ್ಮ ಜೀವನದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ. ಅಂದ್ರೆ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೆ ಇದು ಅವಕಾಶ ಇರತ್ತಾ ಎರ್ಲಿಗೆ ತಿನ್ನಕ್ಕೆ ಅಂತ ನೋಡ್ತಾ ಹೋದ್ರೆ ಸೊ ಖಂಡಿತವಾಗಿ ಅದು ತುಂಬಾ ಒಳ್ಳೇದೇ. ಆದ್ರೆ ಎಷ್ಟು ಸಾಧ್ಯವಾಗತ್ತೆ ಎಷ್ಟು ಸಾಧ್ಯವಾಗಲ್ಲ ಅದು ನೋಡ್ಬೇಕಾಗತ್ತೆ ನಾವು. ಸೊ ಅದಕ್ಕೋಸ್ಕರ ಸೊ ಆ ರೀತಿಯಲ್ಲಿ ಇರುವಾಗ ಆ ರೀತಿಯಲ್ಲಿ ನಮ್ಗೆ ಏನಾದ್ರು ತೊಂದರೆಗಳು ಬಂದ್ರೆ ಏನೇನು ತೊಂದರೆಗಳು ಬರ್ಬೋದು, ಒಂದು 3 ಉದಾಹರಣೆಗಳಲ್ಲಿ 4 ಉದಾಹರಣೆ ನೋಡೋಣ. ಅದರಲ್ಲಿ ನಿಮಗೂ ಇರುವಂತ ಪ್ರಾಬ್ಲಮ್ ಪ್ರಾಕ್ಟಿಕಲ್ ಆಗಿ ತುಂಬಾ ಜನಕ್ಕೆ ಈ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತಾರೆ. ಅದನ್ನು ಸ್ವಲ್ಪ ನಿಮ್ಗೆ ಪರಿಹಾರಗಳು ಸಿಗ್ಬೋದು. ಈಗ ಉದಾಹರಣೆಗೆ ನಾವು ವರ್ಕ್ ಇಂದ ಲೇಟಾಗಿ ಬರ್ತೀವಿ. ನಾವು ಆಹಾರ 6 ಗಂಟೆಗೆ 7 ಗಂಟೆಗೆ ತಿನ್ನಕ್ಕಾಗಲ್ಲ. ಏನ್ ಮಾಡ್ಬೇಕು ಅವಾಗ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಆದಷ್ಟು ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಅಂದ್ರೆ ಕೆಲಸದಿಂದ ಅನುಕೂಲ ಇದ್ರೆ ವರ್ಕಿಂದ ಅರ್ಲಿ ಬರಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೊ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಬರಕ್ಕೂ ಪ್ರಯತ್ನ ಮಾಡಿ. ಸೊ ಆ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ಇದು ಸಾಧ್ಯವಾಗತ್ತೆ. ಅಂದ್ರೆ ನೋಡಿದ್ರೆ ಇದು ಒಂಥರ ನೀವು ಪ್ರಾಕ್ಟಿಕಲ್ ಆಗತ್ತೆ, ನಿಜವಾದ ಈ ನಿತ್ಯ ಜೀವನದಲ್ಲಿ ಆಗತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ನಿಮ್ಮ ಪ್ರಯತ್ನ ಅಂತೂ ಖಂಡಿತವಾಗಿ ಮಾಡಿ. ನಿಮ್ಮ ಕೆಲಸ ಬೇಗ ಹೋಗಿ ಬೇಗ ಮುಗಿಸ್ಕೊಂಡು 6 ಗಂಟೆ 7 ಗಂಟೆಗೆ 6 ಗಂಟೆಗೆ ಮನೆಗೆ ಬನ್ನಿ, 6-6:30 ಬನ್ನಿ, 7 ಗಂಟೆಗೆಲ್ಲ ಮುಗಿಸ್ಕೊಳ್ಳಿ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಆದಷ್ಟು ಅಡ್ಜಸ್ಟ್ಮೆಂಟ್ ನಿಮ್ಮ ವರ್ಕಿಂಗ್ ಅವರ್ಸ್ ಸ್ವಲ್ಪ ಬೇಗ ಹೋಗಿ ಬೇಗ ಬರುವಂತ ಅವಕಾಶ. ಸೊ ಆದ್ರೆ ರಿಕ್ವೆಸ್ಟ್ ಮಾಡ್ಕೋಬಹುದು ಮ್ಯಾನೇಜ್ಮೆಂಟ್ ಈ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ನಾನು ಡೇ ಅರ್ಲಿ ಸ್ಟಾರ್ಟ್ ಮಾಡ್ತೀನಿ ಬೇಗ ಮುಗಿಸ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಈ ರೀತಿಯಲ್ಲಿ ಮಾಡಿ. ಅದು ಮೊದಲನೇ ಅಂದ್ರೆ ಇಂಥ ವ್ಯಕ್ತಿಗಳಿಗೆ ಇದೊಂದು ಪರಿಹಾರ ಅಂತ ಹೇಳ್ಬೋದು. ಈಗ ಈ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ಇರುವಾಗ ಏನ್ ಮಾಡ್ಬೇಕಂದ್ರೆ ಒಂದು ಬೆಸ್ಟ್ ಆಪ್ಷನ್ ಅಂದ್ರೆ ಆದಷ್ಟು ಈ ಡಿನ್ನರ್ ಟೈಮ್ ಅಲ್ಲಿ ಸ್ವಲ್ಪ ಲೇಟಾಗಿ ಬಂದ್ರು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು 7-8 ಗಂಟೆ ಬಂದ್ರೆ ಅಂತ ಇಟ್ಕೊಳ್ಳಿ. ಮನೆಗೆ 8-8:30 9 ಟೈಮಲ್ಲಿ ತಿನ್ಬೇಕಂತ ಇಟ್ಕೊಳ್ಳಿ. ಪೂರ್ತಿ ಸೊ ತಿಳಿಯಾದ ಆಹಾರ
ಅಂದರೆ ಈಜಿ ಡೈಜೆಸ್ಟ್ ಆಹಾರ ತಿನ್ನಿ. ಅಂದರೆ ಆದಷ್ಟು ಈ ಸಲಾಡ್ ರೂಪದಲ್ಲಿ ಆ ರೀತಿಯಲ್ಲಿ ತಿನ್ನಿ, ತೊಂದರೆ ಇಲ್ಲ. ಅಂದರೆ ಅದನ್ನು ಬೇಗ ಜೀರ್ಣ ಆಗತ್ತೆ. ಸೊ ಅಂದರೆ ನಿಮ್ಮ ಮೀಲ್ಸು ತುಂಬ ಲೈಟ್ ಆಗಿರಬೇಕು. ಸೊ ಈ ಯಾವುದೇ ರೀತಿಯಲ್ಲಿ ಧಾನ್ಯ ಇಂಥ ಊಟ ಮಾಡಕ್ಕೆ ಹೋಗ್ಬೇಡಿ. ಧಾನ್ಯ ಊಟ, ಬೆಲಕಾಳುಗಳು ಹಾಕೊಂಡು ಇಂಥ ಊಟ ಮಾಡಕ್ಕೆ ಹೋಗ್ಬೇಡಿ. ಆದಷ್ಟು ಲೈಟ್ ಡಿನ್ನರ್ ನೀವು ತಿಂದರೆ ಸೊ ಈ ರೀತಿಯಲ್ಲಿ ನಿಮಗೆ ತೊಂದರೆ ಆಗಲ್ಲ. ಸೊ ನೈಟ್ ಎಲ್ಲ ತಿಂದಿರೋ ಆಹಾರ ಬೇಗ ಪಚನ ಆಗ್ತದೆ. ಮತ್ತೆ ನೈಟ್ ನಿಮಗೆ ಈ ವ್ಯರ್ಥ ತೊಲಗಿಸಕ್ಕೆ, ಕ್ಲೀನ್ಸಿಂಗ್ಗೆ, ಸ್ವಚ್ಛ ಮಾಡ್ಕೊಳಕ್ಕೆ, ದೇಹ ಸ್ವಚ್ಛ ಮಾಡ್ಕೊಳಕ್ಕೆ ಸಮಯ ಕೊಡೋಕ್ಕೆ ನಿಮಗೆ ಅವಕಾಶ ಇದೆ ಅಂತ ಇರ್ತೀವಿ ಸ್ನೇಹಿತರೆ. ಅಂದ್ರೆ ಲೇಟಾಗಿ ಬಂದ್ರೂ ಸೊ ತಿನ್ನೋ ಆಹಾರ ತಿಳಿಯಾದ ಆಹಾರ, ಈಜಿ ಡೈಜೆಸ್ಟ್ ಆಹಾರ. ಸೊ ಉದಾಹರಣೆಗೆ ಈ ಸಲಾಡ್ ಅಂತ ಇದೆಯಲ್ಲ, ಯಾವುದೇ ಈ ತರಕಾರಿಗಳಿಂದ ಸಲಾಡ್ ಮಾಡ್ಕೊತೀವಲ್ಲ, ಅಂತ ಆಹಾರ ತಿಂದ್ರೆ ತುಂಬಾ ಒಳ್ಳೇದಾಗತ್ತೆ. ಲೇಟಾಗಿ ಬಂದ್ರೂ ಅದು ಅಡ್ಜಸ್ಟ್ ಆಗ್ತದೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ, ಸ್ವಲ್ಪ ಜನ ಪ್ರಾಬ್ಲಮ್ ಏನಂತಂದ್ರೆ, ನಾನು 7 ಗಂಟೆ ಆಹಾರ ತಿಂತೀನಿ, ಅಲ್ಲ 6 ಗಂಟೆ 7 ಗಂಟೆ ನಾನು ಆಹಾರ ತಿಂತೀನಿ, ಆದ್ರೆ ನನಗೂ ಮಧ್ಯರಾತ್ರಿಯಲ್ಲಿ ಒಂಥರ ಹಸು ಆಗತ್ತೆ, ನಾನು ನಿದ್ದೆ ಮಾಡೋಕೆ ಸಾಧ್ಯವಾಗ್ತಾ ಇಲ್ಲ, ಅದು ಹೇಗೆ ನಾನು ಪರಿಹರಿಸ್ಕೊಡೋದು ಅಂತ ಕೇಳ್ತಾ ಇರ್ತಾರೆ ಪ್ರಶ್ನೆಗಳು. ಇವೆಲ್ಲ ಸೊ ಹಲವಾರು ಪ್ರಶ್ನೆಗಳು ಈ ರೀತಿಯಲ್ಲಿ ಬರ್ತಾ ಇರ್ತದೆ. ಇಂಥ ಸಾತ್ವಿಕ್ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೋಬೇಕಂದ್ರೆ ಇಂಥ ಸಮಸ್ಯೆಗಳು ಬಂದೇ ಬರ್ತದೆ ಸ್ನೇಹಿತರೆ. ಸೊ ಅವಾಗ ಖಂಡಿತವಾಗಿ ನೋಡಿ, ನಿಮ್ಮ ನ್ಯಾಚುರಲ್ ಆಗಿ ಈ ಅಂದ್ರೆ ಯಾವುದೇ ರೀತಿಯಲ್ಲಿ ದೇಹಕ್ಕೆ ಪಚನ 7 ಗಂಟೆ 6 ಗಂಟೆ 7 ಗಂಟೆಗೆ ಆಹಾರ ತಿಂದ್ರೆ ಮಧ್ಯರಾತ್ರಿಯಲ್ಲಿ ನಿಮಗೆ ಸ್ವಲ್ಪ ಹಸು ಆಗೋದು ಸಾಧಾರಣ. ಆದ್ರೆ ನಿಮಗೆ ಏನ್ ಮಾಡ್ಬೇಕಂದ್ರೆ ಬಾಡಿಗೆ ಸ್ವಲ್ಪ ಟೈಮ್ ಕೊಡಿ, ಅದು ಅಡ್ಜಸ್ಟ್ ಆಗುತ್ತೆ. ಸೊ ಮೊದಲನೇ ಸ್ವಲ್ಪ ದಿವಸದಲ್ಲಿ ನೀವು ಈ ಲೈಫ್ ಸ್ಟೈಲ್ ಶುರು ಮಾಡಿದ ಮೇಲೆ ಸ್ನೇಹಿತರೆ, 1 ವಾರ 10 ದಿವಸ ಸಮಯ ಆಗ್ಬೋದು. ಆದ್ರೆ ಬಾಡಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆ ಸಮಯ ಕೊಡಿ. ಹಸು ಆಗ್ಬೋದು, ಆದ್ರೂ ತೊಂದರೆ ಇಲ್ಲ. ಬಟ್ ನೀವು ಸ್ವಲ್ಪ ತಟ್ಕೊಂಡಿದ್ರೆ ಅದು ಅಡ್ಜಸ್ಟ್ ಆಗ್ಬಿಡ್ತದೆ. ಬಾಡಿ ಏನಾಗತ್ತೆ, ಅಡ್ಜಸ್ಟ್ ಆಗತ್ತೆ ಈ ವಾತಾವರಣಕ್ಕೆ, ಇಂಥ ಹೊಸ ಲೈಫ್ ಸ್ಟೈಲ್ಗೆ ಅದು ಅಡ್ಜಸ್ಟ್ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ರಾತ್ರಿ ಅಂದ್ರೆ ಹೇಳ್ಬೇಕಂದ್ರೆ ಲೇಟ್ ಆಗಿ ತಿನ್ನುವಂಥದ್ದು ನೀವು ಅಭ್ಯಾಸ ಮಾಡ್ಕೊಂಡಿದ್ರಿ ಈಗಾಗಲೇ, ಸುಮಾರು ವರ್ಷಗಳಿಂದ ಅಭ್ಯಾಸ ಮಾಡ್ಕೊಂಡಿದ್ರಿ ಅಲ್ವಾ. ಒಂದು ಹೇಳ್ಬೇಕಂದ್ರೆ ಸ್ವಲ್ಪ ಜನ 20 years ಇಂದ, ಇನ್ನು ಸ್ವಲ್ಪ ಜನ 30 years ಇಂದ, 40 years ಇಂದ ನೀವು ಅಳವಡಿಸ್ಕೊಂಡು ಬಂದಿರ್ತೀರಿ. ಏನಂತ 8 ಗಂಟೆಗೆ ತಿನ್ನೋದು, 9 10 10 ಗಂಟೆಗೆ ತಿನ್ನೋದು, ಈ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೀರಿ. ಅದಕ್ಕೆ ಅದು ಬಾಡಿ ಒಪ್ಪಲ್ಲ. ತಕ್ಷಣವೇ ಅಂದ್ರೆ ಹಠಾತ್ ಆಗಿ ನಾವು ಚೇಂಜ್ ಮಾಡ್ತೀವಿ ಅಂದ್ರೆ ಒಪ್ಪಲ್ಲ. ಸ್ವಲ್ಪ ಅದಕ್ಕೆ ಸಮಯ ಕೊಡಿ, ಅಡ್ಜಸ್ಟ್ ಮಾಡ್ಕೊಂಡಿದೆ, ತೊಂದರೆ ಇಲ್ಲ. ಆದ್ರೂ ನನಗೆ ತಟ್ಕೊಳಕ್ಕಾಗಲ್ಲ ಅಂತ ಅಂದ್ರೆ ಏನಾಗತ್ತೆ ಅಂದ್ರೆ ಗೊತ್ತಾ, ಸ್ವಲ್ಪ ನೀವು ಸೊ ಯಾವ ತರ ಆಹಾರಗಳು ಇಲ್ಲ ಸ್ವಲ್ಪ ಮಧ್ಯದಲ್ಲಿ ಏನ್ ಸೇವನೆ ಮಾಡಿದ್ರೆ ಅದು ಒಳ್ಳೇದಾಗತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಸ್ವಲ್ಪ ಅಂದ್ರೆ ಸ್ವಲ್ಪ ಆಪ್ಷನ್ಸ್ ಇದೆ ಅದಕ್ಕೆ. ಯಾವ್ದಾದ್ರು ತಿಳಿ ಆಹಾರ, ಏನ್ ತಿಂದ್ರೆ ನೈಟು ರಾತ್ರಿ ಸಮಯ ನಿಮಗೆ ಹಸು ಆದ್ರೆ ಅಂದ್ರೆ, ಒಂದು ಹರ್ಬಲ್ ಟೀ ಮಾಡ್ಕೊಂಡು ಕುಡಿಬಹುದು. ನಿಮ್ಗೆ ರಾತ್ರಿ ಒಂದು 10 ಗಂಟೆ 11 ಗಂಟೆಗೆ ನನಗೆ ಹಸು ಆಗ್ತದೆ ಅಂದ್ರೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. లేదా ಒಂದು ಲೈಟ್ ಫ್ರೂಟ್ ತಿನ್ಬೋದು, ಲೈಟ್ ಹಣ್ಣು ತಿನ್ಬೋದು, ಯಾವ್ದಾನ ಒಂದು ಹಣ್ಣು ಅದು ತಿನ್ಬೋದು. ಆಮೇಲೆ ಈ ನೆನೆಸಿದ ಬೀಜಗಳಿರ್ತದೆ, ಈ ಸೋಕ್ ನಟ್ಸ್ ಅಂತ ಹೇಳ್ತೀವಲ್ಲ, ಅದು ತಿನ್ಬೋದು ಬೇಕಂದ್ರೆ. ಇಲ್ಲ ಅಂದ್ರೆ ಸೂಪ್ ಅಂದ್ರೆ ಈ ತರಕಾರಿಗಳು, ಕಾಲೋಚಿತ ತರಕಾರಿಗಳು, ಸೀಸನಲ್ ವೆಜಿಟೇಬಲ್ಸ್ ಇದೆಯಲ್ಲ, ಅದರಿಂದ ಮಾಡಿರುವಂತ ಒಂದು ಲೈಟ್ ಸೂಪ್ ಮಾಡ್ಕೊಳ್ಳಿ. ಸೂಪ್ ಮಾಡ್ಕೊಂಡು ತಿನ್ಬೋದು. ಈ 4 ಆಪ್ಷನ್ಸ್ ಇದೆ. ಇವುಗಳಲ್ಲಿ ಯಾವುದೋ ಒಂದು ನೀವು ಅಳವಡಿಸ್ಕೊಳ್ಳಿ ಸ್ನೇಹಿತರೆ. ಸೊ ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ನಿಧಾನವಾಗಿ ಆದ್ರೆ ಒಂದು ವಾರಕ್ಕೆ ಅಡ್ಜಸ್ಟ್ ಆಗತ್ತೆ ಬಾಡಿ. ಅದನ್ನ ಹೇಳ್ತಾ ಇದ್ದೀನಿ, 1 ವಾರಕ್ಕೆ ಅಡ್ಜಸ್ಟ್ ಆಗತ್ತೆ. ಅಡ್ಜಸ್ಟ್ ಆಗಿ ತೊಂದರೆ ಇಲ್ಲ. ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಈ ರೀತಿಯಲ್ಲಿ ನಿಮ್ಮ ಹಸು ಆಗ್ತಾ ಇದೆಯಲ್ಲ, ನೈಟು 11 o'clock 12 o'clock ಹಸು ಆಗ್ತಾ ಅಂದ್ರೆ ಈ ರೀತಿಯಲ್ಲಿ ಮಾಡ್ಬೋದು. ಇದು ಒಂದು ಪರಿಹಾರ ಇದೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಸಮಸ್ಯೆ ಹೇಗೆ ಬರುತ್ತೆ ಅಂದ್ರೆ, ಫ್ಯಾಮಿಲೀಸ್ ಅಲ್ಲಿ ನಾನೊಬ್ಬರು ತಿಂತೀನಿ, ಸೊ ನಮ್ಮ ಪಾರ್ಟ್ನರು ಸೊ ಈ ರೀತಿಯಲ್ಲಿ ಅವರು ಅಳವಡಿಸ್ಕೊಡಲ್ಲ. ನಾನು ಒಬ್ಬರೇ ತಿಂತೀನಿ, ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಇಡೀ ಬೇರೆಯವರೆಲ್ಲ ಈ ಆಹಾರ ಯೋಜನೆಗೆ ಅವರು ಒಂದಾಗಲ್ಲ, ಇಲ್ಲಾಂದ್ರೆ ಅವರು ಅಳವಡಿಸ್ಕೊಡಲ್ಲ. ಅವಾಗ ಏನ್ ಮಾಡ್ಬೇಕು ನಾನು ಅಂತಂದ್ರೆ, ಖಂಡಿತವಾಗಿ ಏನಾಗುತ್ತೆ ಸ್ನೇಹಿತರೆ, ನೀವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡಬೇಕು, ಫ್ಯಾಮಿಲಿಗೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಈ ಆಹಾರ ಯೋಜನೆಯಿಂದ ಈ ರೀತಿಯಲ್ಲಿ ನಾವು ಪ್ರಣಾಳಿಕೆ ಮಾಡಿಕೊಂಡು ಆಹಾರವನ್ನು ಈ ರೀತಿಯಲ್ಲಿ ಸೇವನೆ ಮಾಡಿದ್ರೆ ಏನಾಗತ್ತೆ ಅಂತ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ನಮ್ಮ ಫ್ಯಾಮಿಲಿ ಜೊತೆಗೆ ಹಂಚ್ಕೋಬೇಕು. ಸೊ ಹಂಚ್ಕೊಂಡಿದ್ರೆ ಏನೇನು ಬೆನಿಫಿಟ್ಸ್ ಇದೆ ಅದು ಹಂಚ್ಕೊಳ್ಳಿ. ಅವಾಗ ಖಂಡಿತವಾಗಿ ಅವ್ರಿಗೆ ಅರ್ಥ ಆಗತ್ತೆ, ಅವರು ನಿಮ್ ಜೊತೆಗೆ ಜೋಡಿಸ್ತಾರೆ. ಸೊ ಒಂಥರ ಯಾವಾಗ ಅದು ಅವ್ರಿಗೆ ಅರ್ಥ ಆಗುತ್ತೋ ಅವರು ನಿಮ್ ರೀತಿಯಲ್ಲೇ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಆದ್ರೂ ಅವ್ರು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತಂದ್ರೆ, ತೊಂದರೆ ಇಲ್ಲ, ಅವ್ರನ್ನು ಸ್ವಲ್ಪ ಬಿಟ್ಬಿಡಿ ಸದ್ಯಕ್ಕೆ. ನೀವು ಮಾಡ್ತಾ ಹೋಗಿ, ನಿಮ್ಮ ಜೀವನ ಶೈಲಿ ಹೀಗೆ ಅಳವಡಿಸ್ಕೊಂಡು ಮಾಡ್ತಾ ಹೋಗಿ. 6 ಗಂಟೆಗೆ 7 ಗಂಟೆ ತಿನ್ನೋದು,
ನಿಮ್ಮಲ್ಲಿ ಬದಲಾವಣೆ ಕಾಣಿಸ್ತಾ ಇರ್ತದೆ, ಅವ್ರು ನೋಡ್ತಾ ಇರ್ತಾರೆ. ಓಕೆ, ಆ ನೋಡಿ ಬದಲಾವಣೆ ನೋಡಿ ಆಮೇಲೆ ಅವ್ರು ಕೇಳ್ತಾರೆ, ಅವರು ನಿಮ್ ಜೊತೆಗೆ ಬರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಆಗತ್ತೆ. ಸೊ ಈಗ ನಾವು ಈ ಈ ಈ ಬುಕ್ ಬರೆದಿರುವಂತ ಒಂದು ಆಥರ್ ಇದ್ದಾರೆ, ಅವರು ಸುಬಾ ಅಂತ ಅವ್ರ ಹೆಸರು ಹರ್ಷವರ್ಧನ್. ಇವ್ರದ್ದು ಅಷ್ಟೇ. ಅವರು ಮ್ಯಾರೇಜ್ ಆಗುವಾಗ ಅವರು ಕೋಲ್ಕತ್ತಾದಲ್ಲಿದ್ರು. ಆ ಸಮಯದಲ್ಲಿ ಇವರಿಬ್ಬರು ಅಂದ್ರೆ ಹಸ್ಬೆಂಡ್ ವೈಫ್ ಈ ದಂಪತಿಗಳು ಇದ್ರು 7 ಗಂಟೆಗೆ ಆಹಾರ ಸೇವನೆ ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಅವರು ಗ್ರ್ಯಾಂಡ್ ಮದರು, ಅವರು ಮದರ್ ಅಂದ್ರೆ ಅವ್ರ ತಾಯಿ ಅವರು ಎಲ್ಲರೂ ಅವ್ರ ಅಜ್ಜಿ, ಇವರಿಬ್ರು ಏನಂದ್ರೆ ಅವ್ರಿಗೆ ಅಲೆ ಪ್ರಾಕ್ಟೀಸ್, ಅಲೆ ಅಭ್ಯಾಸ ಏನಂತ, ಒಂದು 8, 9, 10 ಗಂಟೆಗೆ ತಿನ್ನೋ ಅಭ್ಯಾಸ. ಇವ್ರು ಮಾತ್ರ 7 ಗಂಟೆಗೆ ತಿಂತಾ ಇದ್ರು. ಯಾವಾಗ ಈ ರೀತಿಯಲ್ಲಿ ಇವ್ರು 7 ಗಂಟೆಗೆ ಆಹಾರ ಸೇವನೆ ಮಾಡ್ತಾ ಇದ್ರು, ಇವರಿಬ್ಬರೇ ಡೈನಿಂಗ್ ಟೇಬಲ್ ಕೂತ್ಕೊಂಡು ಸೇವನೆ ಮಾಡ್ತಾ ಇದ್ರು. ಹೋಗ್ತಾ ಹೋಗ್ತಾ ಏನಾಗಿದೆ ಗೊತ್ತಾ, ಇವ್ರು ನೋಡಿ ನಿಧಾನವಾಗಿ ಅವ್ರಿಗೇನೆ ಸ್ವಲ್ಪ ಒಂಥರ ಅರ್ಥ ಆಯ್ತು. ಸೊ ಅರ್ಥ ಆಗಿ ಇವ್ರು ನೋಡಿ ಇವರು ಆಹಾರ ಆಹಾರ ಶೈಲಿ ಈ ತರ ಮಾಡ್ಕೊಂತ ಹೋದ್ರಲ್ಲ. ಸೊ ನಿಧಾನವಾಗಿ ಅವರಿಬ್ಬರನ್ನು ಸಹ ಇವ್ರ ಜೊತೆಗೆ ಜೋಡಿ ಮಾಡ್ಕೊಂಡಿದ್ರು. ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ, ಯಾವಾಗ್ಲೂ ಅಷ್ಟೇ, ನಾವು ಮಾಡೋದು ಮಾಡ್ತಾ ಇರಬೇಕು, ಇನ್ನೊಬ್ಬರಿಗೆ ಅದು ಇನ್ಸ್ಪಿರೇಷನ್ ಆಗ್ಬೇಕೆ. ಅದೇ ಬಿಟ್ಟು ನಾವು ಯಾವಾಗ್ಲೂ ಎನ್ಫೋರ್ಸ್ ಮಾಡಬಾರ್ದು. ಆಲ್ವೇಸ್ ಇನ್ಸ್ಪೈರ್, ನಾಟ್ ಎನ್ಫೋರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾರಾದ್ರೂ ನೀವು ಇನ್ಸ್ಪೈರ್ ಮಾಡಿ, ನಿಮ್ಮ ನಿಮ್ಮ ಆಹಾರ ಶೈಲಿ, ಆರೋಗ್ಯ ಶೈಲಿ ನೀವು ತೋರಿಸ್ತಾ ಇದ್ರೆ, ನೀವು ಮಾಡ್ಕೊತಾ ಹೋದ್ರೆ ಅದು ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಯಾವಾಗ ಇನ್ಸ್ಪಿರೇಷನ್ ಆಗುತ್ತೋ ಅವ್ರು ಆಟೋಮೆಟಿಕ್ ಅಳವಡಿಸ್ಕೊಂತಾರೆ, ನಿಮ್ ಜೊತೆಗೆ ಬರ್ತಾರ ಅವ್ರು. ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ, ಯಾವುದೇ ಎನ್ಫೋರ್ಸ್ ಮಾಡ್ಕೋಬಿಡಿ, ಬಲವಂತ ಮಾಡ್ಕೋಬಿಡಿ ಯಾರನ್ನು. ನಾನು ಮಾಡ್ತಾ ಇದ್ದೀನಿ ನೀವು ಯಾಕೆ ಮಾಡಲ್ಲ, ನೀವು ಇದೇ ರೀತಿಯಲ್ಲಿ ಮಾಡಬೇಕು, ಇಲ್ಲಾಂದ್ರೆ ನಮ್ಗೆ ಇಷ್ಟ ಇಲ್ಲ ನೀವೆಲ್ಲ ಮಾಡೋದು, ಇದಾಗತ್ತೆ ಅದಾಗತ್ತೆ, ನೀವು ಏನೇ ಹೇಳಿದ್ರು ಅವ್ರಿಗೂ ಅರ್ಥ ಆಗಲ್ಲ. ನೀವು ಮಾಡ್ಕೊಂತ ಹೋಗಿ, ನಿಮ್ಮ ಫಲಿತಗಳು ನೋಡ್ತಾರೆ, ನಿಮ್ಮ ಲೈಫ್ ಸ್ಟೈಲ್ ಅಬ್ಸರ್ವ್ ಮಾಡ್ತಾರೆ, ನೀವು ಎಷ್ಟು ಆರೋಗ್ಯವಂತ ಆಗ್ತಾ ಇರ ಅಂತ ಅರ್ಥ ಮಾಡ್ಕೊಂತಾರೆ. ಅವಾಗ ನಿಮ್ಮ ನಿಮ್ಮ ದಾರಿಯಲ್ಲಿ ಅವರು ಬರ್ತಾರೆ. ಅದನ್ನು ಅದಕ್ಕೆ ಹೇಳ್ತೀವಿ, ಇನ್ಸ್ಪಿರೇಷನ್ ಇಸ್ ಇಂಪಾರ್ಟೆಂಟ್, ನಾಟ್ ದ ಎನ್ಫೋರ್ಸ್ಮೆಂಟ್. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಖಂಡಿತವಾಗಿ ಆರೋಗ್ಯ ಅದ್ಭುತವಾಗಿ ಸಿಗತ್ತೆ. ಸೊ ಆದ್ರೆ ಇನ್ನೊಂದೇನಂದ್ರೆ, ಒಂದು ಆತರು ಒಂದು ಬುಕ್ ಬರೆದಿದ್ರು, ಅದು ನೀವು ಖರೀದಿ ಮಾಡಿಕೊಂಡು, ಅದು ಇಂಗ್ಲಿಷ್ ಅಲ್ಲಿ ಇರೋದು, ದಿ 5 AM ಕ್ಲಬ್ ಅಂತಿದೆ ಸ್ನೇಹಿತರೆ. 5 AM ಕ್ಲಬ್ ಅಂತಿದೆ. ಸೊ ಅದನ್ನು ಅಷ್ಟೇ. ಸೊ ಯಾವುದೇ ಅದ್ರಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ಯಾವುದೇ ಒಂದು ಶುರು ಮಾಡಿದ್ರೆ ಬಿಗಿನಿಂಗ್ ಅಲ್ಲಿ ತುಂಬಾ ಕಷ್ಟ ಇರ್ತದೆ ಅಂತ, ತುಂಬಾ ಬಲ ಅಂದ್ರೆ ಒಂಥರ ಕಷ್ಟವಾಗಿ ನಾವು ಶುರು ಮಾಡ್ಬೇಕಾಗತ್ತೆ ಯಾವುದೇ ಒಂದು ಹೊಸ ಅಭ್ಯಾಸ. ಈ 5 AM ಕ್ಲಬ್ ಅನ್ನೋದು ಅದು ಅದ್ಭುತ ಬುಕ್. ಅದು ಅದು ಬರೆದಿರೋದು ರಾಬಿನ್ ಶರ್ಮಾ. ಬರ್ಕೋಲಿ, ಬೇಕಂದ್ರೆ ಅದನ್ನು ಓದಿ ದಯವಿಟ್ಟು. ಓಕೆ. ಸೊ ಅದಕ್ಕೆ ಏನಾಗತ್ತಂದ್ರೆ, ಇವೆಲ್ಲಾನು ಇಂಥ ಆಹಾರ ಶೈಲಿ ಚೇಂಜ್ ಮಾಡೋದು, ಹೊಸ ಹೊಸ ಅಭ್ಯಾಸ ಮಾಡ್ಕೊಂಡವಾಗ ಖಂಡಿತ ದೇಹನೂ ಸಹಕರಿಸಲ್ಲ. ಸೊ ನಿಧಾನ ಸ್ವಲ್ಪ ಟೈಮ್ ಕೊಡ್ಬೇಕು ಅದಕ್ಕೆ. ಟೈಮ್ ಕೊಟ್ರೆ ನಿಧಾನವಾಗಿ ಅಡ್ಜಸ್ಟ್ ಆಗ್ತಾ ಬರ್ತದೆ, ಏನ್ ತೊಂದರೆ ಇಲ್ಲ. ಸೊ ಯಾವುದೇ ಅಷ್ಟು ತೊಂದರೆ ಆಗಲ್ಲ, ಆದ್ರೆ ಸ್ವಲ್ಪ ಟೈಮ್ ಕೊಡಿ. ಸೊ ಆ ರೀತಿಯಲ್ಲಿ ಯಾವುದೇ ಒಂದು ಹೊಸ ಅಭ್ಯಾಸ ಶುರು ಮಾಡಿದ್ರೆ, ಅದು ಮೊದಲನೇದಾಗಿ ಕಷ್ಟ ಆಗತ್ತೆ, ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗತ್ತೆ ಮಧ್ಯದಲ್ಲಿ, ಮತ್ತೆ ಹೋಗ್ತಾ ಹೋಗ್ತಾ ಎಂಡಲ್ಲಿ ಅದ್ಭುತವಾಗಿರತ್ತೆ. ಅರ್ಥ ಮಾಡ್ಕೊಳ್ಳಿ, ಲಾಸ್ಟ್ ಅಲ್ಲಿ ಏನಾಗುತ್ತೆ, ಅದ್ಭುತವಾಗಿರತ್ತೆ. ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ದಯವಿಟ್ಟು ಇದು ಪಾಲನೆ ಮಾಡಿ. ಸೊ ಇದನ್ನು ಅಭ್ಯಾಸ ಮಾಡಿಕೊಟ್ರೆ, 7 ಗಂಟೆಗೆ ಈ ಡಿನ್ನರ್ ಮಾಡೋದು ಅಭ್ಯಾಸ ಮಾಡಿಕೊಂಡ್ರೆ, ಸೊ ಅದ್ಭುತ ಕ್ಲೀನ್ಸಿಂಗ್ ಆಗತ್ತೆ ದೇಹದಲ್ಲಿ. ಸೊ ಆ ಕ್ಲೀನ್ಸಿಂಗ್ ಆಗುವಾಗ, ಈ ಜೀರ್ಣ ಆದ್ಮೇಲೆ ಅದ್ಭುತ ಕ್ಲೀನ್ಸಿಂಗ್ ಆಗುವಾಗ ಎಲ್ಲ ಅನಾರೋಗ್ಯ ಹೊರಟು ಹೋಗ್ತದೆ, ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು, ಈ ಈ ಕ್ಲೀನ್ಸಿಂಗ್ ಒಳ್ಳೆ ಜೀರ್ಣ ಆಗೋದು, ಒಳ್ಳೆ ವ್ಯರ್ಥನ ತೊಲಗಿಸ್ಕೊಂಡೋದು, ಈ ಜೊತೆಗೆ ಇನ್ನೊಂದೊಂದು ಬೋನಸ್ ಇದೆ, ಒಂದು ಸಜೆಷನ್ ಇದೆ. ಅಂದ್ರೆ ಈ ಕ್ಲೀನ್ಸಿಂಗ್ ಅನ್ನೋದು ಇನ್ನೂ ಹೆಚ್ಚು ಮಾಡ್ಕೊಳಕ್ಕೆ, ಈ ವ್ಯರ್ಥ ಏನಿದೆಯೋ ಅದನ್ನು ಚೆನ್ನಾಗಿ ಆ ಹೇಳ್ಬೇಕಂದ್ರೆ, ಇನ್ನು ವ್ಯರ್ಥವನ್ನು ಬೇಗ ತೊಲಗಿಸಕ್ಕೆ, ಸಂಪೂರ್ಣವಾಗಿ ತೊಲಗಿಸಕ್ಕೆ ಇನ್ನೊಂದು ಒಂದು 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 ಸಜೆಷನ್ ಇದೆ, ಒಂದು ಸಲಹೆ ಇದೆ. ಅದನ್ನು ಹೇಳ್ಬೇಕಂದ್ರೆ ಒಳ್ಳೆ ಒಳ್ಳೆ ಸಜೆಷನ್ ಅದು. ದಯವಿಟ್ಟು ಇದು ಪಾಲನೆ ಮಾಡಿ. ನೋಡಿ, ಯಾರ್ಯಾರು ಈ ರೀತಿಯಲ್ಲಿ ಈ ಜರ್ನಿಯಲ್ಲಿ ಈ ಹೊಸ ಅಭ್ಯಾಸ, ಈ ಹೊಸ ಜೀವನ ಶೈಲಿ, ಸಾತ್ವಿಕ ಜೀವನ ಶೈಲಿ ಅಳವಡಿಸ್ಕೊಂತಾರೋ, ಅವ್ರೇನ್ ಮಾಡ್ಬೋದು ಅಂದ್ರೆ, ಅವರು ಬೆಳಗ್ಗೆ ಬೆಳಗ್ಗೆ ಎದ್ದಿದ ಮೇಲೆ 1 ಗ್ಲಾಸು ಏನ್ ಮಾಡ್ಬೋದು, ಒಂದು ಅದ್ಭುತ ಜ್ಯೂಸ್. ನಿಮ್ಗೆಲ್ಲರೂ ಗೊತ್ತಿರೋದು ಇದು ಏನಂದ್ರೆ, ಈ ಬೂದೆ ಕುಂಬಳಕಾಯಿ ಅಂತಿದೆಯಲ್ಲ, ಬೂದೆ ಕುಂಬಳಕಾಯಿ. ಈ ಬೂದೆ ಕುಂಬಳಕಾಯಿ ಏನಿದೆಯೋ ಆ ಜ್ಯೂಸ್ ಇದೆಯಲ್ಲ ಸ್ನೇಹಿತರೆ, ಅದನ್ನ ಅಳವಡಿಸ್ಕೊಳ್ಳಿ. ಅದು ಖಂಡಿತವಾಗಿ. ಸೊ 1 ಗ್ಲಾಸು ನಾವು ಬೆಳಗ್ಗೆ ಸಮಯದಲ್ಲಿ ಎದ್ದಿದ ಮೇಲೆ ಒಂದು 8 ಗಂಟೆ ಇಟ್ಕೊಳ್ಳಿ. 8 ಗಂಟೆ ಆ ಸಮಯದಲ್ಲಿ ನೀವು ಆ ಬೂದಿ ಗುಂಬಳಕಾಯ ಆ ಜ್ಯೂಸ್ ಕುಡಿದ್ರೆ ಅದು ತುಂಬಾ ಅದ್ಭುತ. ಇದನ್ನು ಸಂಸ್ಕೃತ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇದಕ್ಕೂ ಹೆಸರಿದೆ. ಇದು ಕುಸ್ಮಾಂಡ್ ಅಂತ ಹೇಳ್ತೀವಿ ನಾವು ಸಂಸ್ಕೃತ ಅಲ್ಲಿ. ಇದು ಕುಸ್ಮಾಂಡ್. ಏನಂತ ಕುಸ್ಮಾಂಡ್ ಅಂದ್ರೆ, ಒಂಥರ ಇದು
ಇದೊಂದು ಮೊಟ್ಟೆ ತರನೇ ಒಂದು ಮೊಟ್ಟೆ, ಆದ್ರೆ ಮೊಟ್ಟೆ ಒಳಗಡೆ ಅದ್ಭುತ ಶಕ್ತಿ ಇರೋದು. ಅದು ಅರ್ಥ, ಸಾಂಸ್ಕ್ರಿಟ್ ಅರ್ಥ ಅದು ಕುಸ್ಮಾಂಡ್ ಅಂತೀವಿ. ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ ದೀಪಾ ಮೇಡಮ್. ಎಸ್, ಅದು ಬೂದಿ ಗುಂಬಳಕಾಯಿ. ಓಕೆ, ನೋಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ, ಇದು ಇದಕ್ಕೂ ಬೇರೆ ಬೇರೆ ಹೆಸರುಗಳಿದೆ. ಅಂದ್ರೆ ಲೋಕಲ್ ಅಲ್ಲಿ ಹಿಂದಿಯಲ್ಲಿ ಒಂದು ಹೆಸರು, ಸೊ ತಮಿಳಲ್ಲಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಹೆಸರುಗಳಿದೆ. ಆದ್ರೂ ಇದು ಅದ್ಭುತ. ಒಂದು ಇದು ಒಂದು ಗ್ಲಾಸ್ ಕುಡಿದ್ರೆ ಸಾಕು ಸ್ನೇಹಿತರೆ, ಎಂಟಿ ಸ್ಟಮಕ್ ಅಲ್ಲಿ ಎಷ್ಟು ಸಹಾಯ ಆಗುತ್ತೆ ಅಂದ್ರೆ ಈ ಪ್ರಾಣಶಕ್ತಿ ಈ ಪ್ರಾಣಶಕ್ತಿ ಹೆಚ್ಚಾಗತ್ತೆ. ಪ್ರಾಣಶಕ್ತಿ ಹೆಚ್ಚಾಗತ್ತೆ. ಸೊ ನಿಮ್ಗೆ ಆ ಈ ಪ್ರಾಣಶಕ್ತಿ ಹೆಚ್ಚಾಗಿ ಒಂಥರ ಇದು ಮ್ಯಾಗ್ನೆಟ್ ತರ ಇದೆ, ಮ್ಯಾಗ್ನೆಟ್ ತರ. ಯಾಕಂದ್ರೆ ಈ ಬೂದಿಗುಂಬಳಕಾಯಿ ಜ್ಯೂಸ್ ಇದೆಲ್ಲ ಹೇಗೆ ಕೆಲಸ ಮಾಡ್ತದೆ ಅಂದ್ರೆ ಒಂದು ಅಯಸ್ಕಾಂತ ತರ ಕೆಲಸ ಮಾಡ್ತದೆ. ಏನ್ ಅಯಸ್ಕಾಂತ ಅಂದ್ರೆ, ಇದು ನಿಮ್ಗೆ ಯಾವ ನೀವು ಸ್ವಚ್ಛಗೊಳಿಸ್ಕೋಬೇಕಲ್ಲ, ವ್ಯರ್ಥವನ್ನು ಸ್ವಚ್ಛಗೊಳಿಸ್ಬೇಕಲ್ಲ, ಆ ವ್ಯರ್ಥ ಸ್ವಚ್ಛಗೊಳಿಸುವಂತ ರೀತಿಯಲ್ಲಿ ಎಲ್ಲಾ ವೇಸ್ಟ್ ಅನ್ನು ಅಟ್ರಾಕ್ಟ್ ಮಾಡುತ್ತೆ ಬಾಡಿಯಲ್ಲಿ. ಅದು ಏನ್ ಮಾಡುತ್ತೆ, ಅದು ಎಲ್ಲಾ ವೇಸ್ಟ್ ಅನ್ನು ಅದು ಅಟ್ರಾಕ್ಟ್ ಮಾಡಿಕೊಂಡು ಈ ಬೂದಿಗುಂಬಳಕಾಯಿ ಜ್ಯೂಸ್ ಇದೆಯಲ್ಲ, ನಮ್ಮ ಒಳಗಡೆ ವ್ಯರ್ಥ ಉತ್ಪನ್ನ ಆಗಿರ್ತದಲ್ಲ ಅದೆಲ್ಲ ಅಟ್ರಾಕ್ಟ್ ಮಾಡಿಕೊಂಡು ಈ ಜ್ಯೂಸ್ ಜೊತೆಗೆ, ಈ ವ್ಯರ್ಥ ಜ್ಯೂಸ್ ಜೊತೆಗೆ ಪೂರ್ತಿ ನಮ್ಮ ಮಲದಿಂದ ವಿಸರ್ಜನೆ ಆಗ್ಬಿಡ್ತದೆ. ಅವಾಗ ನೋಡಿ ಎಷ್ಟು ನೀಟಾಗಿ ಸ್ವಚ್ಛಗೊಳಿಸ್ಕೊಂಡಿದ್ವಿ ನಾವು, ಅಲ್ವಾ? ಆ ಸ್ವಚ್ಛಗೊಳಿಸ್ಕೊಂಡ್ರಲ್ಲಿ ಇದು ತುಂಬಾ ಸಹಾಯ ಆಗುತ್ತೆ ಸ್ನೇಹಿತರೆ. ಯಾವುದು? ಬೂದಿಗುಂಬಳಕಾಯಿ ಜ್ಯೂಸ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಈ ಜ್ಯೂಸ್ ಅನ್ನೋದು ಕುಡಿದ ಮೇಲೆ, ಈ ಜ್ಯೂಸ್ ನಾವು ಸೇವನೆ ಮಾಡಿದ ಮೇಲೆ ಸ್ನೇಹಿತರೆ, ಒಂದು ಗಂಟೆಯಿಂದ 1.5 ಗಂಟೆ ವೇಟ್ ಮಾಡಿದ್ರೆ ಸಾಕು. ಓಕೆ, ಸೊ ಇದು ಆ ರೀತಿಯಲ್ಲಿ ನೀವು ಒಂದು ಗಂಟೆ 1 ಗಂಟೆ 1 to 1.5 hour ಅಷ್ಟೇ ವೇಟ್ ಮಾಡ್ಬೇಕಾಗಿರೋದು. ಅವಾಗ ಪೂರ್ತಿ ಸ್ವಚ್ಛಗೊಳಿಸ್ಕೊಂತ ಅವಕಾಶ ಇದೆ. ಅರ್ಥ ಆಯ್ತಾ? ಇದನ್ನು ಒಂಥರ ಈ ಟೇಸ್ಟ್ ಅದೆಲ್ಲ ನೋಡ್ತಾ ಇದ್ರೆ ಈ ಕುಕುಂಬರ್ ಜ್ಯೂಸ್ ಇದೆಯಲ್ಲ, ಸೌತೆಕಾಯಿ ಜ್ಯೂಸ್, ಆ ರೀತಿಯಲ್ಲೇ ಇರ್ತದೆ, ಏನು ಡಿಫ್ರೆಂಟ್ ಆಗಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಇದನ್ನು ಅದ್ಭುತವಾದ ಜ್ಯೂಸ್ ಇದು. ಸೊ ಖಂಡಿತ ಪ್ರತಿಯೊಬ್ಬರು ಅಳವಡಿಸ್ಕೊಂಡ್ರೆ ನಿಮ್ಗೆ ಸೊ ಅದ್ಭುತ ಫಲಿತಗಳು ಸಿಗತ್ತೆ ಈ ರೀತಿಯಲ್ಲಿ ಸ್ನೇಹಿತರೆ. ಆಮೇಲೆ ಈ ಜ್ಯೂಸು ಕುಡಿಯೋದ್ರಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ಒಂದು ಮುನ್ನೆಚ್ಚರಿಕೆ ಅಂತ ಹೇಳ್ಬೋದು ನಾವು. ಇದನ್ನು ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲಿ. ಈ ಮುನ್ನೆಚ್ಚರಿಕೆ ಅಂದ್ರೆ, ಸ್ವಲ್ಪ ಜನ ಹೆಚ್ಚು ಈ ಶೀತ ಮತ್ತೆ ಸೈನಸ್ ಇಂದ ಬಾಧೆ ಅನುಭವಿಸ್ತಾ ಇರ್ತಾರೆ ನೋಡಿ. ಅವ್ರು ಖಂಡಿತವಾಗಿ ಆ ಕಂಡೀಷನ್ ಹೆಚ್ಚು ಮಾಡ್ಬೋದು. ಇದು ಯಾವುದು? ಈ ಜ್ಯೂಸು ಸ್ವಲ್ಪ ಗಮನಿಸ್ಕೊಂಡು ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಏನಾದ್ರೂ ನೋಡಿ, ಒಂದು 3 ಇಂದ 5 ದಿವಸ ಯೂಸ್ ಮಾಡಿ. ಇದು ಬೆಳಗ್ಗೆ 8 ಗಂಟೆಗೆ ಈ ಕುಂಬಳಕಾಯಿ ಜ್ಯೂಸ್ ಅನ್ನು ನೀವು ಸೇವನೆ ಮಾಡ್ತಾ ಹೋಗಿ. ಒಂದು 5 ದಿವಸ ನಿಮ್ಗೆ ಸೆಟ್ ಆದ್ರೆ ಕಂಟಿನ್ಯೂ ಮಾಡಿ. ಅಂದ್ರೆ ನೀವು ಒಂದ್ಸರಿ ಸೇವನೆ ಮಾಡಿದ್ರೆ ನಿಮ್ಮ ದೇಹ ನಿಮ್ಗೂ ತೋರಿಸ್ತದೆ ಕಂಡೀಷನ್. ಈ ಶೀತ ಹೆಚ್ಚಾಗೋದು, ಇಲ್ಲ ನಮ್ಗೆ ಯಾವುದೇ ಸೈನಸ್ ಆತರ ಇದ್ರೆ ಅದು ಹೆಚ್ಚಾಗೋದು ಅಂತ, ಆ ರೀತಿಯಲ್ಲಿ ಏನಾದ್ರೂ ಇದ್ರೆ, ನಿಮ್ಮ ಒಳಗಡೆ ತಂಪು ಹೆಚ್ಚಾಗಿದೆ, ಆ ತಂಪು ಇನ್ನೂ ಹೆಚ್ಚಾಗ್ತಾ ಇದ್ದರೆ ನಿಲ್ಲಿಸಿ. ಇಲ್ಲ ಅಂದ್ರೆ ನೀವು ಅದು ಕಂಟಿನ್ಯೂ ಮಾಡ್ಕೊಳ್ಳಿ, ಏನ್ ತೊಂದರೆ ಆಗಲ್ಲ. ಸೊ ಆ ರೀತಿಯಲ್ಲಿ, ಸೊ ಅವಾಗ ಈ ಬೂದುಗುಂಬಳಕಾಯಿ ಜ್ಯೂಸ್ ನಿಮಗೆ ಸೂಟ್ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ನಿಮ್ಮ ದೇಹಕ್ಕೆ ತಂಪು ದೇಹ ಇದೆ, ಅದನ್ನ ಯಾಕೋ ಅದು ಸೂಟ್ ಆಗ್ತಾ ಇಲ್ಲ, ಇನ್ನು ಹೆಚ್ಚಾಗ್ತಾ ಇದೆ ಅಂದ್ರೆ ಇದನ್ನು ಪಕ್ಕ ಇಟ್ಬಿಟ್ಟು, ಇದು ಪ್ರತ್ಯಾಮ್ನಾಯವಾಗಿ ಏನ್ ಮಾಡ್ಬೇಕಂದ್ರೆ, ಬೇರೆ ಗ್ರೀನ್ ಜ್ಯೂಸ್ ತಗೊಳ್ಳಿ. ಬೇರೆ ಗ್ರೀನ್ ಜ್ಯೂಸು ಅಂದ್ರೆ ಈ ಕೊತ್ತಂಬರಿ ಜ್ಯೂಸು ಇದೆಲ್ಲ, ಇಂಥದ್ದು ಸೊಪ್ಪು ಜ್ಯೂಸು, ಈ ರೀತಿಯಲ್ಲಿ ನೀವು ಬೇರೆ ಜ್ಯೂಸ್ನು ಕುಡಿಬಹುದು. ಆ ಗ್ರೀನ್ ಜ್ಯೂಸ್ ಅಂದ್ರೆ ಬೂದಿ ಕುಂಬಳಕಾಯಿ ಬದಲಾಗಿ ಇದು ಕುಡಿಬಹುದು. ಆ ಜೊತೆಗೆ ಯಾವುದೇ ಒಂದು ಕೋಕೋನಟ್ ವಾಟರ್, ಎಳ್ನೀರು, ಅಲ್ವಾ? ಸೊ ಆ ರೀತಿಯಲ್ಲಿ ಬೇರೆ ಪ್ರತ್ಯಾಮ್ನಾಯ ನೀವು ಅಳವಡಿಸ್ಕೊಂಡು ಈ ಆದ್ರೆ ಈ ಗ್ರೀನ್ ಜ್ಯೂಸ್ ಕುಡಿಯೋದು ತುಂಬಾ ಒಳ್ಳೇದಾಗ್ತದೆ. ಹೇಳಿದ್ವಲ್ಲ, ಈ ಸ್ವಚ್ಛಗೊಳಿಸ್ಕೊಡೋದ್ರಲ್ಲಿ ಸೊ ಅತಿ ವೇಗವಂತವಾಗಿ ಸ್ವಚ್ಛಗೊಳಿಸುವಂತ ಅವಕಾಶ ಸಿಗತ್ತೆ. ಅದಕ್ಕೂ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ನಿಮ್ಗೆ ತುಂಬಾ ಸಹಾಯ ಆಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇದು ನಮ್ಮ ಈ ಮೊದಲನೇ ಚಾಪ್ಟರ್ ಆಗಿ ಅಂತರ ಸ್ವಚ್ಛಗೊಳಿಸ್ಕೊಂಡಂತ ಖಂಡಿತವಾಗಿದೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಸೊ ಯಾವುದೇ ರೀತಿಯಲ್ಲಿ ನೋಡ್ಕೊಳ್ಳಿ. ನಾವು ಈ ಅಭ್ಯಾಸಗಳು ಅಳವಡಿಸ್ಕೊಂಡೋದ್ರಲ್ಲಿ ನೋಡ್ತಾ ಇದ್ರೆ, ಖಂಡಿತ ನಾವು 5 ರಿಂದ 6 ದಿವಸ, 7 ದಿವಸ ಸ್ವಲ್ಪ ಕಷ್ಟಪಟ್ಟಿದ್ರೆ ಇದು ಖಂಡಿತ ನಮ್ಗೆ ಅಳವಡಿಸ್ಕೊಳ್ಳುವಂತ ಅವಕಾಶ ನಮಗೂ ಪ್ರತಿಯೊಬ್ಬರಿಗೆ ಸಿಗತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಆವಾಗ ಆ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಾಗ್ತದೆ. ಸೊ ಖಂಡಿತವಾಗಿ ನಮ್ಮ ಆರೋಗ್ಯ ಸುಧಾರವಾಗ್ತದೆ. ನೆಕ್ಸ್ಟ್ ಮುಂದಿನ ದಿವಸದಲ್ಲಿ ಯಾವುದೇ ತೊಂದರೆಗಳು ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಈ ಈ ಅಭ್ಯಾಸವನ್ನು ನೀವು ಅಳವಡಿಸ್ಕೊಳ್ಳೋಕೆ ಕಷ್ಟ ಇದೆ ಅಂತ ಇಟ್ಕೊಳ್ಳಿ. ಯಾವುದೇ ನೀವು ಟ್ರಾವೆಲಿಂಗ್ ಹೋಗ್ತೀರಿ, ಇನ್ನೊಂದು ಕಡೆ ಹೋಗ್ತೀರಿ, ಅಲ್ವಾ? ಸೊ ಈ ರೀತಿಯಲ್ಲಿ ಆಗ್ತಾ ಇದ್ರೆ ಸೊ ಖಂಡಿತವಾಗಿ ಅದನ್ನು ಸ್ವಲ್ಪ, ಅಂದ್ರೆ ಪ್ರತಿಯೊಂದು ಸರಿ ನಾವು ಟ್ರಾವೆಲಿಂಗ್ ಮಾಡಲ್ಲ. ಯಾರಾದ್ರೂ ಸ್ವಲ್ಪ ಹೆಚ್ಚು ಟ್ರಾವೆಲಿಂಗ್ ಮಾಡುವಾಗ ನಿಮ್ಗೆ ಅಲ್ಲಿ ಅನುಕೂಲ ಏನಿದೆ ನೋಡಿಕೊಂಡು ಆದಷ್ಟು ಪ್ರಯತ್ನ ಮಾಡಿ.
ಆದಷ್ಟು ಪ್ರಯತ್ನ ಮಾಡಿ ಈ ಅಭ್ಯಾಸಗಳಲ್ಲಿ ಚೇಂಜ್ ಮಾಡ್ಕೊಳಕ್ಕೆ. ಯಾಕಂದ್ರೆ ಇದು ತುಂಬಾ ಹಲವಾರು ವರ್ಷದಿಂದ ನೀವು ಈ ಅಭ್ಯಾಸ, ಹಳೆ ಅಭ್ಯಾಸಗಳಿರ್ತದೆ, ಹೊಸ ಅಭ್ಯಾಸ ಇದು. ಈ ಹೊಸ ಅಭ್ಯಾಸವನ್ನು ಅಳವಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಟ್ರಾವೆಲಿಂಗ್ ಇರೋರಿಗೆ ಕಷ್ಟ, ಮನೇಲಿ ಇಲ್ಲ, ಆಚೆ ಕಡೆ ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ರಾಷ್ಟ್ರಕ್ಕೆ ಹೋಗೋದು, ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಹೋಗ್ತಾ ಇರ್ತಾರೆ, ಅಂಥವ್ರಿಗೆ ಸ್ವಲ್ಪ ಕಷ್ಟ ಇರ್ತದೆ. ಆದ್ರೂ ನೀವು ಅಲ್ಲಿರುವಂತ ಆ ಪ್ರದೇಶದಲ್ಲಿ ನಿಮ್ಗೂ ಏನ್ ಸಿಗತ್ತೋ ನೋಡ್ಕೊಂಡು ಆದಷ್ಟು ಇದು ಪ್ರಯತ್ನ ಮಾಡಕ್ಕೆ, ಪ್ರಯತ್ನ ಮಾಡಕ್ ಹೋಗಿ. ಸೊ ಯಾವುದೇ ಬಿಡಕ್ ಹೋಗ್ಬಿಡಿ. ನಿಮ್ಗೆ ಅದ್ಭುತ, ನಿಮ್ಮ ದೇಹದಲ್ಲಿ ಅದ್ಭುತ ಕ್ಲೀನಿಂಗ್ ಆಗತ್ತೆ, ಸ್ವಚ್ಛಗೊಳಿಸ್ಕೊತೀವಿ ನಾವು. ಸೊ ಅವಾಗ ಆರೋಗ್ಯ ನಮ್ಮ ಸ್ವಂತವಾಗತ್ತೆ, ಅದ್ಭುತ ಆರೋಗ್ಯ. ಸೊ ಅತ್ಯದ್ಭುತ ಅತ್ಯುತ್ತಮ ಆರೋಗ್ಯ ನಮ್ಮ ಸ್ವಂತವಾಗತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಈ ಕಾರ್ಯಕ್ರಮ ನಾವು ಅಂದ್ರೆ ಈ ಆಂತರಿಕ ಶುದ್ಧೀಕರಣ ಅನ್ನೋದು ಈಗ ಮುಕ್ತಾಯ ಮಾಡ್ತಾ ಇದೀವಿ. ಮೊದಲನೇ ಅಭ್ಯಾಸ ಇದು. ಓಕೆ, ಇದಕ್ಕೆ ಸಂಬಂಧಿತ ಈ ಬೂದುಗುಂಬಳಕಾಯಿ ಜ್ಯೂಸು ಹೇಗೆ ಮಾಡ್ಕೊಡೋದಂತ ಒಂದು ವಿಡಿಯೋ ಕಲಿಸ್ತೀವಿ. ದಯವಿಟ್ಟು ಅದು ಇಂಗ್ಲಿಷ್ ಅಲ್ಲಿ ಇರ್ತದೆ, ಸೊ ಆದ್ರೆ ಕನ್ನಡ ಅಲ್ಲಿ ಸಿಗತ್ತೆ. ಸೊ ನೀವು ಗೂಗಲ್ ಅಲ್ಲಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡು ತಗೊಳ್ಳಿ, ಇಲ್ಲ ಅಂದ್ರೆ ಆ ಒಂದು ವಿಡಿಯೋ ಇದೆ, ಆ ವಿಡಿಯೋನ ಕಲಿಸ್ತೀವಿ, ಸ್ವಲ್ಪ ನೋಡ್ಕೊಳ್ಳಿ. ಅಂದ್ರೆ ಅಲ್ಲಿ ಏನಿರುತ್ತೆ ಅಂದ್ರೆ ಖಂಡಿತವಾಗಿ ಈ ಜ್ಯೂಸ್ ಮಾಡ್ಕೊಂಡ ವಿಧಾನ ಏನು, ಹೇಗೆ ಮಾಡ್ಕೊಡೋದು, ಸೊ ಆ ಕುಡಿಯೋ ವಿಧಾನ, ಈ ಮಾಡ್ಕೊಂಡ ವಿಧಾನ ನಿಮ್ಗೆ ಸಿಗತ್ತೆ ಅದರಲ್ಲಿ, ಆ ವಿಡಿಯೋದಲ್ಲಿ. ದಯವಿಟ್ಟು ಗಮನಿಸ್ಕೊಳ್ಳಿ ಸ್ನೇಹಿತರೆ. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ನಾವು ಈ ಮೊದಲನೇ ಅಭ್ಯಾಸ ಅನ್ನೋದು ಪೂರ್ತಿ ತಿಳ್ಕೊಂಡಿದ್ವಿ. ಈ ಅಂತರ ಸ್ವಚ್ಛೀಕರಣ, ಅಂತರ ಶುದ್ಧೀಕರಣ ಅನ್ನೋದು ಹೇಗೆ ಮಾಡ್ಕೊಳ್ಳೋದು, ಪ್ರಾಣಶಕ್ತಿನ ಹೇಗೆ ಕಾಪಾಡ್ಕೊಳ್ಳೋದು, ಪ್ರಾಣಶಕ್ತಿ ನಾವು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು, ಸೊ ಅದೆಲ್ಲ ಕೂಲಂಕುಷವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಇನ್ನು ಮುಂದಿನ ಚಾಪ್ಟರ್ ಏನ್ ನೋಡ್ತೀವಿ ಅಂದ್ರೆ ಖಂಡಿತವಾಗಿ ಎರಡನೇ ಅಭ್ಯಾಸದಲ್ಲಿ ಆಹಾರದ ಬಗ್ಗೆ, ಏನು ಆಹಾರ ನಾವು ಸೇವನೆ ಮಾಡಬೇಕು ಅಂತ ನೋಡಕ್ಕೆ ನಾವು ಪ್ರಯತ್ನ ಮಾಡೋಣ. ಆದ್ರೆ ಅದ್ರ ಭಾಗವಾಗಿ ಏನಾಗತ್ತಂದ್ರೆ, ಈಗ ನಾವ್ ಹೇಳಿದ್ವಲ್ಲ, ಬೆಳಗ್ಗೆ ರಾತ್ರಿ ವೇಳೆ ಊಟ ಸ್ವಲ್ಪ ತುಂಬಾ ತಿಳಿಯಾಗಿರ್ಬೇಕು, ಲೈಟ್ ಆಗಿರ್ಬೇಕಂತ ಹೇಳ್ತಾ ಬಂದಿದ್ವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಸೊ 3 ತರ ಆಹಾರ ಸಂಯೋಜನೆಗಳಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಆಹಾರ ಪ್ರಣಾಳಿಕೆಯಲ್ಲಿ ಹೇಗಿರ್ತದೆ, 3 ತರ ಇರ್ತದೆ. ಅದನ್ನು ಮುಂದಿನ ಚಾಪ್ಟರ್ ತುಂಬಾ ಕೂಲಂಕುಷವಾಗಿ ಎಲ್ಲ ಬರ್ತದೆ ನಿಮಗೆ. ಆದ್ರೂ ಇಲ್ಲಿ ಸ್ವಲ್ಪ ನಾವು ಆದಷ್ಟು ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, 3 ತರ ಆಹಾರ ಸಂಯೋಜನೆಗಳಿದೆ. ಈ 3 ತರ ಆಹಾರ ಸಂಯೋಜನೆ ಏನಿರ್ತದೆ ಅಂದ್ರೆ, ಮೊದಲನೇ ಆಹಾರ ಸಂಯೋಜನೆ ಹೇಗಿರ್ತದೆ ಅಂದ್ರೆ, ಯಾರಿಗಾದ್ರೂ ಇದು ಮೊದಲನೇ ಆಹಾರ ಸಂಯೋಜನೆ ಚಿಕಿತ್ಸಾ ಆಹಾರ ಸಂಯೋಜನೆ. ಈಗಾಗಲೇ ಇಂದಿನ ತರಗತಿಯಲ್ಲಿ ನಾನು ಪೂರ್ತಿ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ಆದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ಹೇಳ್ತೀನಿ. ಈಗ ಏನಾಗತ್ತೆ, ಪ್ರತಿ ವ್ಯಕ್ತಿ ಚಿಕಿತ್ಸಾ ಮಾಡ್ಕೊಂಡ ವ್ಯಕ್ತಿ ಅಂದ್ರೆ ರೋಗಗಳಿರೋ ವ್ಯಕ್ತಿ, ಈಗಾಗಲೇ ಯಾವುದೇ ಒಂದು ದೀರ್ಘಕಾಲಿಕ ವ್ಯಾಧಿಗಳಿದೆ ಅಂತ ಇಟ್ಕೊಳ್ಳಿ. ದೀರ್ಘಕಾಲಿಕ ವ್ಯಾಧಿಗಳಿದ್ರೆ ಅವ್ರ ಆಹಾರ ಸಂಯೋಜನೆ ಹೇಗಿರ್ಬೇಕಂದ್ರೆ, ರಾತ್ರಿ ವೇಳೆ ಹೇಗಿರ್ಬೇಕಂದ್ರೆ, ಒಂದು 6 ಗಂಟೆಗೆ ಆಹಾರ ತಿನ್ಬೇಕಂತ ಹೇಳಿದ್ವಲ್ಲ, 6 ಗಂಟೆಗೆ ಏನ್ ತಿನ್ಬೇಕು ಅಂತಂದ್ರೆ ಸಲಾಡ್ ಅಷ್ಟೇ. ಸಲಾಡ್ ಇಲ್ಲಾಂದ್ರೆ ಸೂಪ್ ಮಾಡ್ಕೊಳೋದು, ಇಷ್ಟು ಮಾತ್ರ ತಿನ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಯಾವುದು ತಿನ್ನಬಾರದು. ಯಾರು ಅನಾರೋಗ್ಯ ಇರುವಂತ ವ್ಯಕ್ತಿ, ಇದು ಚಿಕಿತ್ಸಾ ಸಂಯೋಜನಾ ಆಹಾರ ಭಾಗವಾಗಿ ಇದನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ. ಈಗ ಇವ್ರಿಗೆ ಈ ಅಂದ್ರೆ ಅನಾರೋಗ್ಯ ಇರುವಂತ ವ್ಯಕ್ತಿಗಳು ಬ್ರೇಕ್ಫಾಸ್ಟ್ ಅಂದ್ರೆ ಒಂಥರ ತಿಂಡಿ ಸಮಯ ಏನ್ ತಿನ್ಬೇಕಾಗತ್ತೆ ಅದು ನೋಡಕ್ ಹೋದ್ರೆ, ನಾವು ಒಂದು 8 ಗಂಟೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಅಂದ್ರೆ ತಿಂಡಿಗಿಂತ ಮುಂಚೆ 8 ಗಂಟೆ ಇಟ್ಕೊಳ್ಳಿ. ಆ ಸಮಯದಲ್ಲಿ ಈ ಬೂದುಗುಂಬಳಕಾಯಿ ಜ್ಯೂಸ್ 1 ಗ್ಲಾಸು, ಇಲ್ಲಾಂದ್ರೆ ಎಳ್ನೀರು 1 ಗ್ಲಾಸು, ಇಲ್ಲಾಂದ್ರೆ ಗ್ರೀನ್ ಜ್ಯೂಸ್, ಯಾವುದೇ ಒಂದು ಗ್ರೀನ್ ಜ್ಯೂಸ್, ಕೊತ್ತಿಂಬರಿ ಮತ್ತೆ ಸೊಪ್ಪು, ಯಾವುದೇ ಒಂದಿಂದ ಒಂದು ಗ್ರೀನ್ ಜ್ಯೂಸ್, ಇದರಲ್ಲಿ ಯಾವುದೋ ಒಂದು ನೀವು ಖಂಡಿತವಾಗಿ ಸೇವನೆ ಮಾಡ್ಬೋದು. ಆಮೇಲೆ ಬ್ರೇಕ್ಫಾಸ್ಟ್ ಸಮಯಕ್ಕೆ ಬಂದ್ರೆ ಅವ್ರು ಏನ್ ತಗೋಬೇಕಂದ್ರೆ, ಯಾವುದೇ ಒಂದೇ ವಿಧಗಳ ಫ್ರೂಟ್, ಒಂದೇ ಹಣ್ಣು, ಯಾವುದೋ ಒಂದು ಹಣ್ಣು, ಅದು ಪಪ್ಪಾಯ ಆಗ್ಲಿ, ಪೈನಾಪಿಲ್ ಆಗ್ಲಿ, ಪೂರ್ತಿ ಒಂದು ಬೌಲ್ ತುಂಬಾ ಮಾಡಿಕೊಂಡು ಒಂದು ಬೌಲು ಈ ಹಣ್ಣನ್ನು ಸೇವನೆ ಮಾಡಿ. ಅದು ನಿಮಗೆ ಸಾಕು. ಅಂದ್ರೆ ಅನಾರೋಗ್ಯ ಇರುವಂತ ವ್ಯಕ್ತಿಗಳು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ವ್ಯಾಧಿ ಇದ್ರೆ ಆ ವ್ಯಾಧಿಯನ್ನು ತೊಲಗಿಸ್ಕೋಬೇಕಂದ್ರೆ, ದೀರ್ಘಕಾಲಕ್ಕೆ ವ್ಯಾಧಿ, ಅರ್ಥ ಮಾಡ್ಕೊಳ್ಳಿ, ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಲಂಚ್ಗೆ ಮಾತ್ರ ಖಂಡಿತ ಏನ್ ಮಾಡ್ಬೋದು ಅಂದ್ರೆ ಧಾನ್ಯದ ಊಟದಲ್ಲಿ ಪ್ರಧಾನವಾಗಿ ಏನ್ ಗೊತ್ತಾ, ಧಾನ್ಯ ಅನ್ನೋದು ಅದು ರೈಸ್ ಇರ್ಲಿ, ಇಲ್ಲಾಂದ್ರೆ ಜವ ಗೋಧಿನ ಚಪಾತಿ ಇರ್ಲಿ, ಇಲ್ಲ ರೋಟಿ ಇರ್ಲಿ, ಯಾವುದೇ ಸಜ್ಜೆ ರೋಟಿ, ರಾಗಿ ರೋಟಿ, ಯಾವುದೇ ಇರಲಿ, ರೋಟಿ ಸ್ವಲ್ಪ ಅದು ಸುತ್ತ ಒಂದು 4-5 ವಿಧಗಳ ಸಬ್ಜಿ ಇರ್ಬೇಕಾಗತ್ತೆ. 4-5 ವಿಧಗಳ ಸಬ್ಜಿ, ಅರ್ಥ ಮಾಡ್ಕೊಳ್ಳಿ, ಒಂದು ರೀತಿ ಸಬ್ಜಿ ಅಲ್ಲ. ಸೊ ಸಬ್ಜಿ ಅಂದ್ರೆ ನಾವು ಯಾವ್ಯಾವ ತರಕಾರಿಗಳಿದೆಯೋ 4 ವಿಧಗಳ ತರಕಾರಿಗಳಿಂದ ಸಬ್ಜಿ ಮಾಡಿಕೊಂಡು ಅದನ್ನು ತಿನ್ಬೇಕು. ಹೆಚ್ಚಾಗಿ ತರಕಾರಿಗಳ ಸಬ್ಜಿ, ಸ್ವಲ್ಪ ಪರಿಣಾಮದಲ್ಲಿ ಈ ಧಾನ್ಯದ ಊಟ, ಇಲ್ಲಾಂದ್ರೆ ರೋಟಿ, ಇಲ್ಲಾಂದ್ರೆ ಜವಗೋಧಿ ಚಪಾತಿ, ನಾರ್ಮಲ್ ಚಪಾತಿ ಬೇಡ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಡಿನ್ನರ್ ಈಗಾಗಲೇ ಹೇಳಿದ್ದೀನಿ. ಡಿನ್ನರು ಸೊ ಬರೀ ಈ ಸಾತ್ವಿಕ್ ಸಲಾಡ್ ಹೇಗೆ ಮಾಡೋದಂತ ನಾನು ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಆದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ. ಸಾತ್ವಿಕ್ ಸಲಾಡ್ ಅಂದ್ರೆ ಏನಿರ್ತದೆ ಅದರಲ್ಲಿ,
ಒಂದು ಟೊಮೊಟೊ ಆಗ್ಬೋದು, ಕುಕುಂಬರ್ ಆಗ್ಬೋದು, ಇಲ್ಲಾಂದ್ರೆ ಯಾವುದೇ ಇದು ಕ್ಯಾಪ್ಸಿಕಮ್ ಆಗ್ಬೋದು, ಈ ಬೀಟ್ರೂಟ್ ಆಗ್ಬೋದು, ಎಲ್ಲ ಸೊ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿ ಅದನ್ನೇ ನಾವು ಏನ್ ಮಾಡ್ತೀವಿ, ಖಂಡಿತ ಆದ್ರೂ ಒಂದು ಸಲಾಡ್ ತರ ಮಾಡ್ಕೊಂತೀವಿ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಈ ಈ ಯಾವುದು ಬೆಳೆಕಾಳುಗಳ ಈ ಅಂದ್ರೆ ಮೊಳಕೆ ಬರ್ತದಲ್ಲ, ಮೊಳಕೆಗಳು ಅದು ಮಾತ್ರ ಯೂಸ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಈ ಅನಾರೋಗ್ಯ ಇರುವಂತ ವ್ಯಕ್ತಿಗಳು ಈ ಬೆಳೆಕಾಳುಗಳ ಬರುವಂತ ಈ ಮೊಳಕೆಗಳಿದೆ ನೋಡಿ, ಅದು ಯೂಸ್ ಮಾಡ್ಕೋಬೇಡಿ. ಯಾಕಂದ್ರೆ ಅದು ಸ್ವಲ್ಪ ಗಟ್ಟಿಯಾದ ಆಹಾರ, ಅದು ಜೀರ್ಣ ಆಗಲ್ಲ. ಅರ್ಥ ಆಯ್ತಾ? ಗಟ್ಟಿದ ಆಹಾರ ಅದು ತಿನ್ಬೇಕಾಗಿರುತ್ತೆ ಅಂದ್ರೆ ಈ ಮಕ್ಕಳು ತಿನ್ಬೋದು, ಇಲ್ಲಾಂದ್ರೆ ಈ ಸ್ಪೋರ್ಟ್ಸ್ ಆಡ್ತಾರೆ ನೋಡಿ, ಸ್ಪೋರ್ಟ್ಸ್ ಗೇಮ್ ಅಂತವ್ರು ತಿನ್ಬೋದು. ನೈಟ್ ಡಿನ್ನರ್ಗೆ ಅವ್ರು ತಿನ್ಬೋದು, ಬಟ್ ನೀವು ತಿನ್ನಕ್ಕಾಗಲ್ಲ. ಯಾರು ಅನಾರೋಗ್ಯ ಇರುವಂತ ವ್ಯಕ್ತಿಗಳಿಗೆ ಈ ಆಹಾರ ಸಂಯೋಜನೆ ಏನ್ ಹೇಳ್ತಾ ಇದೆಯೋ ಅವರು ತಿನ್ನಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇನ್ ಸ್ವಲ್ಪ ಜನ ಏನಾಗ್ತದೆ, ಹೆಲ್ತ್ ಪ್ರಾಬ್ಲಮ್ ಇಲ್ಲ, ನಾನು ನಮ್ಮ ವೆಯ್ಟ್ ಅಂದ್ರೆ ನಮ್ಮ ತೂಕನ ಕಾಪಾಡ್ಕೋಬೇಕಂತ ಬರ್ತಾರೆ. ಸ್ವಲ್ಪ ಜನ ಏನಂತಾರೆ, ಆರೋಗ್ಯವನ್ನು ಕಾಪಾಡ್ಕೋಬೇಕು, ಆರೋಗ್ಯವನ್ನು ನಿಯಂತ್ರಣ ಮಾಡ್ಕೊಳ್ತೀನಿ, ಮತ್ತೆ ತೂಕನ ಕಡಿಮೆ ಮಾಡ್ಕೊಡಕ್ಕೆ ಬರ್ತಾರೆ. ಅಂತ ವ್ಯಕ್ತಿಗಳು ಅವ್ರಿಗಿರುವಂತ ಆಹಾರ ಸಂಯೋಜನೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಅವ್ರ ಬ್ರೇಕ್ಫಾಸ್ಟ್ ಮುಂಚೆ ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ಒಂದು ಬೂದ್ಗುಂಬಳಕಾಯಿ ಒಂದು ಗ್ಲಾಸ್ ಜ್ಯೂಸು, ಮತ್ತೆ ಎಳ್ನೀರು, ಇಲ್ಲಾಂದ್ರೆ ಗ್ರೀನ್ ಜ್ಯೂಸ್, ಅದು ಚೆನ್ನಾಗಿದೆ, ಅದನ್ನ ಉಪಯೋಗಿಸ್ಕೊಳ್ಳಿ. ಆಮೇಲೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಏನ್ ಮಾಡ್ಬೋದು ಇವ್ರು ಅಂದ್ರೆ, ಖಂಡಿತ ಇವ್ರು ಅಳವಡಿಸ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಆಪ್ಷನ್ಸ್ ಸಿಗತ್ತೆ ಇವರಿಗೆ. ಏನಂದ್ರೆ ಒಂದು ಸೀಸನ್ ಫ್ರೂಟ್ ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ಅಲ್ವಾ, ಅಂದ್ರೆ ವೆಯ್ಟ್ ಕಡಿಮೆ ಆಗ್ಬೇಕಲ್ಲ, ಆ ರೀತಿಯಲ್ಲಿ ವೆಯ್ಟ್ ಕಡಿಮೆ ಆಗ್ಬೇಕು ಅಂತಂದ್ರೆ ಅವರು ಈ ತರ ಪಾಲನೆ ಮಾಡ್ಬೇಕು. ಯಾವುದೇ ಒಂದು ಬೌಲು ಸೀಸನ್ ಫ್ರೂಟು, ಆಮೇಲೆ ಸ್ಮೂತಿ ಮಾಡ್ಕೋಬಹುದು, ಯಾವುದೋ ಒಂದು ಫ್ರೂಟ್ ಇಂದ ಚೆನ್ನಾಗಿ ಸ್ಮೂತಿ ಮಾಡ್ಕೊಂಡು ತಿನ್ಬೋದು, ಸ್ಮೂತಿ ಬೌಲು ಅಲ್ವಾ. ಸೊ ಅವರು ಇನ್ನೊಂದು, ಈ ವೆಯ್ಟ್ ಕಡಿಮೆ ಆಗುವಂತ ವ್ಯಕ್ತಿಗಳು, ಇವ್ರಿಗೆ ಅನಾರೋಗ್ಯ ಇಲ್ಲ, ವೆಯ್ಟ್ ಕಡಿಮೆ ಆಗ್ಬೇಕು ಅಷ್ಟೇ. ಇವ್ರೇನ್ ಮಾಡ್ಬೇಕಂದ್ರೆ ಬ್ರೇಕ್ಫಾಸ್ಟ್ ಸಮಯದಲ್ಲಿ ಸ್ಮೂತಿ ಮಾಡ್ಕೊಂತೀವಲ್ಲ, ಸ್ಮೂತಿಗೆ ಬೇಕಂದ್ರೆ ಸ್ವಲ್ಪ ಈ ನೆನೆಸಿನ ಬೀಜಗಳಿದೆಲ್ಲ, ಈ ಗೋಡಂಬಿ ಮತ್ತೆ ಈ ಗೋಡಂಬಿ ಅಂಥದ್ದು ಬೇಕಂದ್ರೆ ನೀವು ಸೇರಿಸ್ಕೋಬಹುದು. ಇದರಲ್ಲಿ ಯಾವುದು ಸ್ಮೂತಿ ಜೊತೆಗೆ ಸೇರಿಸ್ಕೋಬಹುದು, ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ಅದು ಸೇವನೆ ಮಾಡ್ಬೋದು. ಲಂಚ್ ಟೈಮ್ಗೆ ಏನ್ ಮಾಡ್ಬೋದು ಇವ್ರಂದ್ರೆ, ಖಂಡಿತ ಮತ್ತೆ ಧಾನ್ಯದ ಊಟ ಹೇಗೆ ಮಾಡ್ಕೋಬೇಕು ನಾನು ಹೇಳಿದ್ದೀನಿ, ದಯವಿಟ್ಟು ಅದು ಮಾಡ್ಕೊಳ್ಳಿ. ಇಲ್ಲ ಬೆಳೆಕಾಳುಗಳಿಂದ ಊಟ, ಈ ನಾವು ಬೆಳೆಕಾಳುಗಳಿಂದ ಊಟ ಮಾಡ್ತೀವಲ್ಲ ಅದನ್ನು ಮಾಡ್ಕೋಬಹುದು ಬೇಕಂದ್ರೆ. ಸೊ ಡಿನ್ನರ್ ಸಮಯದಲ್ಲಿ ಖಂಡಿತ ಇವ್ರನ್ನು ಸಹ ಏನ್ ಮಾಡೋದಂದ್ರೆ ಸಾತ್ವಿಕ್ ಫುಡ್ ಸ್ನೇಹಿತರೆ. ಆದ್ರೆ ಸಾತ್ವಿಕ್ ಫುಡ್ ಇವ್ರು ಏನ್ ತಿನ್ಬೋದು ಅಂದ್ರೆ, ವೆಯ್ಟ್ ಕಡಿಮೆ ಆಗುವಂತ ಈ ವ್ಯಕ್ತಿಗಳು ಸಾತ್ವಿಕ್ ಫುಡ್ ಅಲ್ಲಿ ಈ ಜೊತೆಗೆ ಈ ಬೀಜಗಳನ್ನು ಡ್ರೆಸ್ಅಪ್ ಮಾಡ್ಕೋಬಹುದು. ಅಂದ್ರೆ ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ನೆನೆಸಿನ ಬೀಜಗಳು ಅಂತದ್ದು ಡ್ರೆಸ್ಅಪ್ ಮಾಡ್ಕೋಬಹುದು, ಅದನ್ನ ಆಡ್ ಮಾಡ್ಕೋಬಹುದು, ಅದನ್ನ ಮಿಶ್ರಣ ಮಾಡ್ಕೊಂಡು ತಿನ್ಬಹುದು. ಇಲ್ಲಾಂದ್ರೆ ಸಾತ್ವಿಕ್ ಸೂಪ್, ಈ ಸ್ಟೀಮ್ಡ್ ವೆಜಿಟೇಬಲ್ಸ್ ಇದೆಯಲ್ಲ, ವೆಜಿಟೇಬಲ್ಸ್ ಸ್ಟೀಮ್ ಮಾಡಿ ಆಮೇಲೆ ಅದರಿಂದ ನಾವು ಸೂಪ್ ಮಾಡ್ತೀವಲ್ಲ, ಅದನ್ನು ಬೇಕಂದ್ರೆ ತಗೋಬಹುದು. ಇದು ಒಂಥರ ಯಾರೇ ವ್ಯಕ್ತಿಗಳು ಅವರು ಆರೋಗ್ಯವನ್ನು ಕಾಪಾಡ್ಕೋಬೇಕು, ತೂಕ ಕಡಿಮೆ ಮಾಡ್ಕೋಬೇಕಂತ ಬರ್ತಾರೆ, ಅವ್ರಿಗೆ ಈ ಲೈಫ್ ಸ್ಟೈಲ್ ಅನುಕೂಲ ಆಗತ್ತೆ. ಇದನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ. ಇದೊಂದು 50 ದಿನ ಅಳವಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಫಲಿತ ಏನಂತ. ಖಂಡಿತ ಫಲಿತ ಬಂದೇ ಬರ್ತದೆ ಸ್ನೇಹಿತರೆ. ಯಾವುದೇ ರೀತಿಯಲ್ಲಿ ನಿಮ್ಗೆ ತೊಂದರೆ ಇದ್ರೂ ಈ ತೊಂದರೆಗಳೆಲ್ಲ ನಾವು ತೊಲಗಿಸ್ಕೋಬಹುದು. ಇನ್ನೊಂದು ಪ್ಲಾನ್ ಇದೆ, ಇನ್ನೊಂದು ಆಹಾರ ಸಂಯೋಜನೆ ಏನಂದ್ರೆ, ಇದು ಒಂಥರ ಸಕ್ರಿಯಗೊಳಿಸ್ಕೊಳ್ಳುವಂತ ಆಹಾರ ಸಂಯೋಜನೆ ಆಗುತ್ತದೆ, ಕ್ರಿಯಾಶೀಲಕ ಆಹಾರ ಸಂಯೋಜನೆ ಅಂತ ಹೇಳ್ತೀವಿ ನಾವು. ಸೊ ಇದೇನಂದ್ರೆ, ಸೊ ತುಂಬಾ ಜನ ಇಲ್ಲಿ ಬರುವಂತವ್ರು ಅಂದ್ರೆ, ಯಾವುದೇ ರೀತಿಯಲ್ಲಿ ಸ್ವಲ್ಪ ಜನ ವೆಯ್ಟ್ ಲೂಸ್ ಆಗ್ತಾ ಇರ್ತಾರೆ ನೋಡಿ, ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ ಅವ್ರಿಗೆ, ಆದ್ರೆ ಅವ್ರಿಗೆ ತೂಕ ಕಡಿಮೆ ಆಗ್ತಾ ಹೋಗ್ತದೆ. ಜಾಸ್ತಿ ತೂಕ ಕಡಿಮೆ ಆಗುವಂತ ವ್ಯಕ್ತಿಗಳು, ಮತ್ತೆ ಇನ್ ಸ್ವಲ್ಪ ಜನ ಜಾಸ್ತಿ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ ನೋಡಿ, ಎಕ್ಸರ್ಸೈಸ್ ಮಾಡೋದು, ಲಾಂಗ್ ಅವರ್ಸ್ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ, ಆಕ್ಟಿವ್ ಆಗಿರ್ತಾರೆ ಲೈಫ್ ಸ್ಟೈಲ್ ಅಲ್ಲಿ, ತುಂಬಾ ಎಕ್ಸರ್ಸೈಸ್ ಮಾಡ್ತಾರಲ್ಲ, ಅಂತ ವ್ಯಕ್ತಿಗಳಿಗೆ ಸ್ವಲ್ಪ ಆಹಾರ ಬೇರೆ ತರ ಇರ್ತದೆ. ಅದೇನಂತಂದ್ರೆ ನೋಡ್ಕೊಳ್ಳಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಮಯ ಏನಿರ್ತದೆ ಅಂದ್ರೆ, ಖಂಡಿತ ಯಾವುದೇ ಒಂದು ಸೀಸನಲ್ ಫ್ರೂಟ್ಸ್ ಇದೆಲ್ಲ, ಸೀಸನಲ್ ಫ್ರೂಟ್ ಜ್ಯೂಸ್ ತಗೋಬೇಕಾಗುತ್ತೆ. ವಾಟರ್ ಮೆಲಾನ್, ಆರೆಂಜು, ಈ ಪೊಮೆಗ್ರಾನೇಟು, ಶುಗರ್ ಕೇನು, ಕ್ಯಾರೆಟ್ ಜ್ಯೂಸು ಇಂಥ ತಗೋಬೇಕಾಗುತ್ತೆ 1 ಗ್ಲಾಸ್. ಅರ್ಥ ಆಯ್ತಾ? ಅವ್ರಿಗೆ ಸ್ವಲ್ಪ ಬಲವಾದ ಆಹಾರ ಬೇಕು ಇಂಥವ್ರಿಗೆ. ಸೊ ವೆಯ್ಟ್ ಲೂಸ್ ಆಗ್ತಾ ಇದೆ, ಇಲ್ಲಾಂದ್ರೆ ಅವರು ಸ್ಪೋರ್ಟ್ಸ್ ಮೆನ್ ಆಗಿರ್ತಾರೆ, ಹೆಚ್ಚು ಎಕ್ಸರ್ಸೈಸ್ ಮಾಡ್ತಾರೆ, ವ್ಯಾಯಾಮ ಮಾಡ್ತಾರೆ, ಇಂಥವ್ರಿಗೆಲ್ಲ ಇದು ಬೇಕಾಗತ್ತೆ. ಬ್ರೇಕ್ಫಾಸ್ಟ್ ಟೈಮಿಗೆ ಏನ್ ಬೇಕು ಇವರಿಗೆ, ಮತ್ತೆ ಒಂದು ಸ್ಮೂತಿ ಮಾಡ್ಕೊಳ್ಳಿ, ಇಲ್ಲ ಸ್ಮೂತಿ ಬೌಲ್ಗೆ ಇದು ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ನೆನೆಸಿನ ಬೀಜಗಳು ಆ್ಯಡ್ ಮಾಡ್ಕೊಳ್ಳಿ, ಗೋಡಂಬಿ ಇದೆಲ್ಲಾನು ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಮತ್ತೆ ವಾಲ್ನಟ್ಟು ಇಂಥದ್ದೆಲ್ಲ ಆ್ಯಡ್ ಮಾಡ್ಕೋಬಹುದು ಸ್ನೇಹಿತರೆ. ಆಮೇಲೆ ಲಂಚ್ ಟೈಮ್ ಇವ್ರಿಗೆ ಖಂಡಿತ ಇವರಿಗೆ ಧಾನ್ಯದ ಊಟ ಮತ್ತೆ ಬೆಳೆಕಾಳುಗಳ ಊಟ ಯಾವ್ದು ಬೇಕಂದ್ರೆ ಅದು ತಗೊಳ್ಳಿ, ತೊಂದರೆ ಇಲ್ಲ. ಡಿನ್ನರ್ಗೆ ಏನ್ ಮಾಡ್ಕೋಬಹುದು ಇವ್ರು ಅಂದ್ರೆ, ಡಿನ್ನರ್ಗೂ ಸಹ ಇವರು ಧಾನ್ಯದ ಊಟ ನೋಡಿ, ಡಿನ್ನರ್ನು ಇವರು ಧಾನ್ಯದ ಊಟ ಮಾಡ್ಬೋದು. ಯಾಕಂದ್ರೆ ಇವ್ರಿಗೆ ಏನಾಗ್ತಾ ಇದೆ, ಇವ್ರಿಗೆ
ಇದು ತೂಕ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಒಂದು ರೀಸನ್. ಇನ್ನೊಂದೇನಂದ್ರೆ ಇವ್ರಿಗೆ ಹೆಚ್ಚು ಶಕ್ತಿ ಬೇಕು, ಹೆಚ್ಚು ಕ್ಯಾಲೋರೀಸ್ ಬೇಕು. ಯಾರಿಗೆ? ಈ ವ್ಯಕ್ತಿಗಳಿಗೆ. ಯಾಕೆ ಶಕ್ತಿ ಬೇಕಂದ್ರೆ ಖಂಡಿತ ಇವರು ಹೆಚ್ಚು ಶ್ರಮ ಮಾಡ್ತಾ ಇರ್ತಾರೆ. ಪರಿಶ್ರಮೆ ಅಂದ್ರೆ ಒಂಥರ ವ್ಯಾಯಾಮ ಮಾಡೋದು, ಹೆಚ್ಚು ಕ್ಯಾಲರೀಸ್ ಬರ್ನ್ ಮಾಡ್ತಾ ಹೋಗ್ತಾರಲ್ಲ, ಅವ್ರು ಮತ್ತೆ ತಿರ್ಗಾ ಬೇಕಲ್ಲ ಶಕ್ತಿ. ಅದಕ್ಕೋಸ್ಕರ ಈ ಆಹಾರ ಸಂಯೋಜನೆ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಈ 3 ಆಹಾರ ಸಂಯೋಜನೆ ನಾನು ಏನಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಮುಂದಿನ ದಿವಸದಲ್ಲಿ ಅಂದ್ರೆ ಇನ್ನು 2ನೇ ಅಭ್ಯಾಸ ನಾವು ನಾಳೆಯಿಂದ ಶುರು ಮಾಡ್ಕೊಳ್ಳೋಣ. ಇದು ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗವಾಗಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ.